ಕೋಟಿಯು ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಜಯವನ್ನು ನೀಡಿದನು ಯೆಹೋವ ನಿತ್ಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಎಲ್ಲ ಪೂರೈಸುವನು ಯೆಹೋವ ದೇವರು, ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕನು. ಅಗತ್ಯವೆಲ್ಲ ಪೂರೈಸುವನು ಯೆಹೋವ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕನು. ಹಾಲೆಲೂಯಾ 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನನ್ನಲ್ಲಿ ಬಾಳಲ್ಲಿ ಇರುವವನು ನೀನೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನನ್ನಲ್ಲಿ ಬಾಳಲ್ಲಿ ಇರುವವನು ನೀನೇ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಇಲ್ಲೇ ನಾವು ಗಾಂಧಿನಗರದಿಂದ ಈ ದೇವರ ಸುವಾರ್ತೆಯು ನಿಮ್ಮವರೆಗೆ ಬರುವ ತನಕ ನಾವು ಎಷ್ಟೋ ಪ್ರಯಾಸ ಪಡ್ತಾ ಇರೋದಕ್ಕಾಗಿ ನಿಜವಾಗಲೂ ನೀವು ಎಷ್ಟು ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ಕೇಳ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಮತ್ತು ಬಲ ಸಾಮರ್ಥ್ಯ ದೊರಕೋದು ಮಾತ್ರ ಖಚಿತ. ಎಲ್ಲರೂ ಹೇಳ್ತೀರಾ ಅಲ್ವಿಯಾ? ನನ್ನ ಪ್ರಿಯ ಸಹೋದರಿ ಸಹೋದರ, ಎಷ್ಟೋ ಜನರು ದುಃಖ ಬಾಧೆಗಳಲ್ಲಿ ಕಣ್ಣೀರುಗಳಲ್ಲಿದ್ದಾರೆ. ಆದರೆ ಅವರು ಯಾಕೆ ಆ ಬಾಧೆಗಳಲ್ಲಿ ಕಣ್ಣೀರುಗಳಿದ್ದಾರೆ ಅಂತಾರೆ, ಅವರಿಗೆ ಅದರ ಪ್ರಜ್ಞೆ ಕೆಲವು ಜನರಿಗೆ ಇಲ್ಲಾದರೂ ಅದಕ್ಕೆ ಕಾರಣ ಏನು? ಯಾರೋ ನಂಗೆ ಮಾಡಿಸಿದಾರೆ ಅಂತ ಇಲ್ಲ, ಮಾಡಿಸಿಲ್ಲ. ಯಾವುದೋ ನನಗೆ ದುಷ್ಟಪಿಶಾಚಿ ಬೆನ್ನತ್ತಿರ್ಬೋದು. ಇಲ್ಲ, ಮನುಷ್ಯನು ಮಾಡಿರುವ ಅವನ ಪಾಪವೇ ಅವನನ್ನು ಅಟ್ಟಿಸಿ ಅವನನ್ನು ನಾಶ ಮಾಡಲಿಕ್ಕೆ ಅಟ್ಟಿಸುತ್ತಾ ಇರ್ತಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆ ಪಾಪದಿಂದ ಬಿಡಿಸಿ, ಆ ಭಯಂಕರವಾದಂಥ ಪಾಪದಿಂದ ಬರ್ತಕ್ಕಂಥ ಶಿಕ್ಷೆಯಿಂದ ನಮ್ಮನ್ನು ರಕ್ಷಿಸೋದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಅಪೊಸ್ತಲ ಕೃತ್ಯ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಪ್ರತಿಮೆಗಳನ್ನು, ಮೂರ್ತಿಗಳನ್ನು, ದೊಡ್ಡ ದೊಡ್ಡ ಪ್ರತಿಮೆಗಳಿರ್ತದೆ. ಏನಿರ್ತದೆ? ದೊಡ್ಡ ದೊಡ್ಡ ಪ್ರತಿಮೆಗಳಿರ್ತದೆ. ಆ ಪ್ರತಿಮೆಗಳೆಲ್ಲ ನೋಡ್ತಾ ಬರ್ತಾ ಇರ್ತಾನೆ. ನೋಡ್ತಾ ಬಂದು ಅಲ್ಲಿ ಒಂದು ಪ್ರತಿಮೆ, ಅಲ್ಲಿ ಒಂದು ವೇದಿಕೆ ನೋಡ್ತಾನೆ. ಏನ್ ನೋಡ್ತಾನೆ? ಇಲ್ಲಿ ನಾವು ಈ ವಿಷಯವನ್ನು ಗಮನಿಸುವಾಗ ಬಹಳ ಜಾಗ್ರತೆ ಗಮನಿಸೋಣ. ಏಥೆನ್ಸ್ನಲ್ಲಿ ಅಪೊಸ್ತಲ ಕೃತ್ಯ 17-23 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳ್ಕೊಂಡು ಅಪೊಸ್ತಲನಾದ ಪೌಲ ಏನು ಹೇಳ್ತಾನೆ ಓದ್ರಿ ಆ ಮಾತನ್ನು 23 ವಚನದಲ್ಲಿ. ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಎಥೆನಿಯ ಜನರೇ, ನನಗೆ ಗೊತ್ತಿದೆ ನೀವು ಎಲ್ಲದರಲ್ಲಿಯೂ ಅತಿ ಭಕ್ತಿವಂತರು. ಅಂದ್ರೆ ಅರ್ಥ ಏನು? ಅತಿ ನಂಬಿಕೆ ವಿಶ್ವಾಸ ಉಳ್ಳವರೆಂದು ನನಗೆ ತೋರಿ ಬರುತ್ತದೆ. ನಾನು ಈ ಏಥೆನ್ಸ್ ಎಂಬ ಪಟ್ಟಣದಲ್ಲಿ ಅಡ್ಡಾಡಿ ತಿರುಗಾಡ್ತಾ ಬಂದಿರುವಾಗ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ನೀವು ಪೂಜಿಸುವ ದೇವತಾ ಪ್ರತಿಮೆಗಳು, ದೇವರುಗಳನ್ನು, ಅನೇಕ ದೇವಿ ದೇವತೆಗಳ ಪೂಜಿಸುವ ಪ್ರತಿಮೆಗಳನ್ನು, ವಿಗ್ರಹಗಳನ್ನು ನಾನು ನೋಡಿದೆ, ಚೆನ್ನಾಗಿ ನೋಡುತ್ತಾ ಇದ್ದೆ. ಇದ್ದಾಗ ಒಂದು ವೇದಿಕೆ, ಒಂದು ಬಲಿಪೀಠ, ಒಂದು ವೇದಿಕೆ ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ಏನು ಬರೆಯಲ್ಪಟ್ಟಿತ್ತು? ತಿಳಿಯದ ದೇವರಿಗೆ ಎಂದು ಬರೆಯಲ್ಪಟ್ಟಿತ್ತು. ಮುಂದೆ ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸ್ತಾ ಇದ್ದೀರೋ
ಅದನ್ನೇ ನಾನು ನಿಮಗೆ ತಿಳಿಯಪಡಿಸುವುದಕ್ಕೆ ಬಂದಿದ್ದೇನೆ ಎಂದು ಕೇಳಿರಿ. ಜಗತ್ತನ್ನು ಅದರೊಳಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು, ಈ ವಿಶ್ವದ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಚೆನ್ನಾಗಿದೆ ನೋಡ್ರಿ. ಭೂಮಿ ಆಕಾಶಗಳ ಒಡೆಯನಾದ ಆಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವುದಿಲ್ಲ. ಯಾಕಂದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿ ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ಇರ್ತಾನ? ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ತಾನೇ ಎಲ್ಲರಿಗೂ ಜೀವ ಶ್ವಾಸವನ್ನು ಊದಿ ದೇವರು ತಾನೇ ಮುಂತಾದದ್ದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಏನು ಹೊಂದುವನಲ್ಲ? ಸೇವೆ ಹೊಂದುವವನಲ್ಲ. ಅಯ್ಯೋ ದೇವ್ರಿಗೇನೋ ಸಹಾಯ ಮಾಡ್ಬೇಕಂದ್ರೆ ಏನು ಸೇವೆ ಹೊಂದಿಲ್ಲ. ಅರ್ಥ ಆಯ್ತಾ? ಇದು ನಾನು ಬಹಳ ಸಾರಿ ಕೇಳ್ತಾ ಇದ್ದೆ. ಏನರ್ಥ ಅಂದ್ರೆ ಇದ್ರದ್ದು? ಅವ್ರು ಏನು ಮಾಡ್ತಿದ್ರು ಅದು ಏಥೆನ್ಸ್ನಲ್ಲಿ, ಗ್ರೀಕ್ ದೇಶದಲ್ಲಿ ಬರೆದಿರೋದು. ಅವರು ತನ್ನ ದೇವರುಗಳು ಏನೇನು ಮನೆ ದೇವರಿದೆ, ಕುಲದೇವರಿದೆ ಅಥವಾ ಊರು ದೇವರಿದೆ, ಅವೆಲ್ಲ ದೇವರುಗಳಿತ್ತು ಅವ್ರಿಗೆ. ಹಾಗೆ ಎಲ್ಲ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ನೋಡ್ತಾ ಬರ್ತಾನೆ ಅಪೊಸ್ತಲನಾದ ಪೌಲನು. ನೋಡ್ತಾ ಬಂದಿರುವಾಗ ಎಲ್ಲಾ ವೇದಿಕೆಗಳು ನೋಡುವಾಗ ಬಹಳ ಚೆನ್ನಾಗಿ ಕಟ್ಟಿರ್ತಾರೆ. ಗ್ರೀಕ್ ದೇಶ ಬಹಳ ಡಿಸೈನ್ಫುಲ್ ಕಟ್ಟಿರ್ತಾರೆ ಅವರು. ಅವರ ಚಿತ್ರಕಲೆ ಬಹಳ ಚೆನ್ನಾಗಿರ್ತದೆ. ಎಲ್ಲ ನೋಡ್ತಾ ಬಂದಿರುವಾಗ ಒಂದು ವೇದಿಕೆ ನೋಡ್ತಾನೆ, ಒಂದು ಸ್ಟೇಜ್ ನೋಡ್ತಾನೆ. ಆ ವೇದಿಕೆಯ ಮೇಲೆ ಬರೆದಿರ್ತದೆ ತಿಳಿಯದ ದೇವರಿಗೆ ಅಂತ ಬರೆದಿರ್ತದೆ. ಇಟ್ ಈಸ್ ಅನ್ನೋನ್ ಗಾಡ್ ಅಂತ ಬರೆದಿರ್ತದೆ. ಬರೆದಿರುವಾಗ ಅದು ಗ್ರೀಕ್ ಭಾಷೆಯಲ್ಲಿ ಅಗ್ನೋಸ್ಟಸ್ ಎಂಬುದಾಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಅಲ್ಲಿ ಗ್ರೀಕ್ ದೇಶದ ಇದು ವಸ್ತು ಅಲ್ಲ ಅದು. ಆದ ಕಾರಣ ಆ ವೇದಿಕೆಯಲ್ಲಿ ಬಹಳ ಅದ್ಭುತವಾದಂಥ ಸಂಗತಿ ಬರೆಯಲ್ಪಟ್ಟಿತ್ತು. ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಹಳ ಅಗ್ನೋಸ್ಟಸ್ ಅಂತೇಳಿ ಬರೆದಿರ್ತಕ್ಕಂಥ ಆ ಒಂದು ಕಾರ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ಅದರ ಅರ್ಥ ಏನಂದ್ರೆ ತಿಳಿಯದ ದೇವರಿಗೆ ಅಂತೇಳಿ. ಈಗ ಈ ತಿಳಿಯದ ದೇವರಿಗಂದ್ರೆ ನಾನು ಬಹಳ ಸಾರಿ ಗಮನಿಸ್ತಾ ಇದ್ದೆ, ಇಂಥದ್ದು ಒಂದು ವಿಚಿತ್ರವಾದಲ್ಲ. ಇದು ಯಾಕೆ ಮಾಡ್ತಾರಂತ ಗೊತ್ತಿದೆ. ಇದು ಯಾಕೆ ಮಾಡಿದ್ರೆ ಅಂತ ಗೊತ್ತಿದೆ. ಏಥೆನ್ಸ್ನಲ್ಲಿ ತಿಳಿಯದ ದೇವರು ಅಂತ ಒಬ್ಬನಿದ್ದಾನೆ. ಅವ್ರೇನ್ ಮಾಡ್ತಾರೆ? ಎಲ್ಲ ತನ್ನ ಮನೆ ದೇವರು ಏಥೆನ್ಸ್ನಲ್ಲಿ, ತನ್ನ ಕುಲದೇವರು, ತನ್ನ ಊರು ದೇವರು, ತನ್ನ ಪ್ರದೇಶದ ದೇವರು ಅಂತೇಳಿ ಕೆಲವು ದೇವರುಗಳಿದ್ದು, ಎಲ್ಲ ಅನೇಕ ದೇವರುಗಳ ಪ್ರತಿಮೆಗಳಿದೆ ಅಂತೇಳಿ. ಬಹಳ ಸುಂದರವಾಗಿರ್ತಂತೆ. ಆ ಪ್ರತಿಮೆಗಳನ್ನು ಪೂಜಿಸ್ತಾ ಏನ್ ಮಾಡ್ತಾರಂತೆ, ಅವರಿಗೆ ಯಾವ ದೇವರ ಹತ್ರ, ಯಾವ ಪ್ರತಿಮೆ ಹತ್ರ ಹೋಗಿದ್ರು ಕೂಡ ಅವ್ರಿಗೆ ಉತ್ತರ ಸಿಗದೇ ಇದ್ರೆ ಕೊನೆಗೆ ಎಲ್ಲಿ ಬರ್ತಾರಂತವ್ರು? ತಿಳಿಯದ ದೇವರ ವೇದಿಕೆ ಕಡೆ ಬರ್ತಾರಂತವ್ರು. ಅದ್ರ ಮೇಲೆ ಏನಿರುದಿಲ್ಲ, ಮೂರ್ತಿ ಇರುವುದಿಲ್ಲ, ಏನಿರುದಿಲ್ಲ, ಖಾಲಿ ವೇದಿಕೆ ಇರ್ತದೆ. ಅದರ ಮುಂದೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾರಂತೆ. ಅಂತ ಹೇಳ್ಕೊಂಡು ನಾವು ಇಷ್ಟೆಲ್ಲ ದೇವರುಗಳನ್ನು ಪ್ರಾರ್ಥನೆ ಮಾಡಿದ್ದೇವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ಆದರೆ ಅವ್ರಿಗೊಂದು ಗೊತ್ತಿದೆ ಅಂತೆ, ದೇವರೊಬ್ಬನು ಇದ್ದಾನೆ, ನಿತ್ಯವಾದವನೊಬ್ಬನು ಇದ್ದಾನೆ ಅನ್ನೋದೊಂದು ಗೊತ್ತಿದೆ. ಅದಕ್ಕಾಗಿ ತಿಳಿಯದ ದೇವರೇ, ನಿನ್ನ ಯಾರೋ ನಾವು ತಿಳಿಯುವುದಿಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಮನ್ನು ಕರುಣಿಸು, ನಮ್ಮನ್ನು ಕಾಪಾಡು. ಅಂದರೆ ಇವರ ಭಕ್ತಿ ಬಹಳ ಚೆನ್ನಾಗಿದೆ ಅಂತೆ. ಯಾರು ಹೇಳಿದ್ರು? ಅಪೊಸ್ತಲ ಪೌಲ ಅಂತ. ಇವರ ನಂಬಿಕೆ ಬಹಳ ಅದ್ಭುತವಾಗಿದೆ ಅಂತೆ. ಇವರು ಬಂದು ಏನು ಮಾಡ್ತಾರೆ? ತಿಳಿಯದ ದೇವರ ವೇದಿಕೆಗೆ, ಆ ವೇದಿಕೆ ಮೇಲೆ ಏನಿರುವುದಿಲ್ಲ, ಮೂರ್ತಿ ಇರುವುದಿಲ್ಲ, ಆ ವೇದಿಕೆ ಅಷ್ಟಿರ್ತದೆ. ಅದರ ಮುಂದೆ ಬಂದು ಕೈಗಳನ್ನೆತ್ತಿ, ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾರಂತವ್ರು. ಏನಂತ ಹೇಳ್ಕೊಂಡು, ತಿಳಿಯದ ದೇವರೇ, ನಮ್ಮ ಕಣ್ಣೀರುಗಳು, ಕಷ್ಟಗಳನ್ನು ಹೋಗಲಾಡಿಸಿ ನಮಗೆ ಸಮಾಧಾನವನ್ನು ಕೊಡು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರಂತೆ. ಅವ್ರು ಹುಡುಕುತ್ತಾ ಇದ್ದಾರೆ ದೇವರು ಯಾರಂತೇಳಿ. ಆ ಸಮಯದಲ್ಲಿ ಅವರ ಭಕ್ತಿ ಭಾವನೆಯನ್ನು ನೋಡಿ, ತಿಳಿಯದ ದೇವರು ಅಂದ್ರೆ ದೇವರೊಬ್ಬನಿದ್ದಾನ ಅನ್ನೋ ನಂಬಿಕೆ ಇದೆ ಅವರಿಗೆ. ಕೆಲವು ಸಾರಿ ಅವರ ಜೀವನದಲ್ಲಿ ಆ ತಿಳಿಯದ ದೇವರು ಹುಡುಕ್ತಾ ಇದ್ದಾರೆ. ಆ ತಿಳಿಯದ ದೇವರ ಹೆಸರು ಅವ್ರಿಗೆ ಗೊತ್ತಿಲ್ಲ. ಈ ವೇದಿಕೆ ಬಗ್ಗೆ ಅಪೊಸ್ತಲ ಪೌಲ್ ಹೇಳ್ತಾ ಇದ್ದಾನೆ, ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದು, ಯಾಕಂದ್ರೆ ಅದರಲ್ಲಿ ಸ್ಟೋರಿ ನೋಡಿದಾನೆ ಅವ್ರದ್ದೆಲ್ಲ. ಯಾಕಂದ್ರೆ ಅವರೆಲ್ಲ ಮೂರ್ತಿ, ಪ್ರತಿಮೆಗಳು, ವಿಗ್ರಹಗಳು ಎಲ್ಲ ಪೂಜೆ ಮಾಡಿ ಬಂದ ಮೇಲೆ ಸಿಗದೇ ಇರುವಾಗ, ಉತ್ತರ ಪರಿಹಾರ ಸಿಗದೇ ಇರುವಾಗ, ಆವಾಗ ತಿಳಿಯದ ದೇವರ ವೇದಿಕೆ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರಂತೆ.
ಆವಾಗ ಈತನ ಹೇಳ್ತಾ ಇದ್ದಾನೆ, ಆ ತಿಳಿಯದ ದೇವರು ಅಂತೇಳಿ ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಏನು ಪೂಜೆ ಮಾಡ್ತಾ ಇದ್ರಲ್ಲ, ಆ ತಿಳಿಯದ ದೇವರು ಯಾರೆಂದು ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ, ಎಲ್ಲರೂ ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. ಈಗ ಅದನ್ನೇ ತಿಳಿಯದ ದೇವರು ಮತ್ತು ಯಾರಲ್ಲ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಪಶು, ಪ್ರಾಣಿ, ಪಕ್ಷಿಗಳನ್ನು ಉಂಟು ಮಾಡಿ ಅದರೊಳಗೆ ಜೀವಶ್ವಾಸವನ್ನು ಕೊಟ್ಟು, ಅಷ್ಟೇ ಅಲ್ಲದೆ ಮನುಷ್ಯನನ್ನು ಉಂಟು ಮಾಡಿದಕ್ಕಾಗಿ ಮನುಷ್ಯನಲ್ಲಿ ಪಶು, ಪ್ರಾಣಿ, ಪಕ್ಷಿಗಳಿಗೆ ತಾನು ಊದಿಲ್ಲ, ತಾನು ಮಾತಾಡಿದಾನೆ. ಆದರೆ ಮನುಷ್ಯನಿಗೆ ಮಾತ್ರ ಈ ದೇಹವನ್ನು ರೂಪಿಸಿ ಅದನ್ನು ಸಿದ್ಧಪಡಿಸಿ ಅದರ ಎಲುಬುಗಳನ್ನೆಲ್ಲ ತಯಾರು ಮಾಡಿ ಅದರ ನಾಸಿಕ ರಂಧ್ರದಲ್ಲಿ ತನ್ನ ಆತ್ಮವನ್ನು ಊದಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಇದೆಲ್ಲ ಮಣ್ಣಿಂದ ಬಂದಿದೆ ನಮ್ಮ ದೇಹ. ಆದರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ದೇವರ ಆತ್ಮದಿಂದ ಬಂದಿರುವ ಹನಿ ಅಂತದು. ಇದು ಮಣ್ಣಿಂದ ಬಂದಿದೆ. ಯು ಆರ್ ನಾಟ್ ಆರ್ಡಿನರಿ ಗಾಯ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀವು ಸಾಮಾನ್ಯವಾದಂಥ ಮನುಷ್ಯರಲ್ಲ, ನೀವು ಅಸಾಮಾನ್ಯವಾದಂಥ ಮನುಷ್ಯರನ್ನು ಸತ್ಯ ನೀವು ತಿಳಿದಿರಬೇಕು. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾಕಂದ್ರೆ ದೇವರ ತನ್ನ ಆತ್ಮವನ್ನು ಊದಿದನಂತೆ, ಆವಾಗ ನಮ್ಮಲ್ಲಿ ಆತ್ಮ ರೂಪನೆ ಆಗಿದೆ. ಇದನ್ನು ಹೇಳಿದ ನಂತರ, ಇದೆಲ್ಲ ಆಯಿತು, ಆಗಿದ ನಂತರ ಆಮೇಲೆ ಈಗ ತಿಳಿಯದ ದೇವರ ಬಗ್ಗೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಇತ್ತದು. ಮೊನ್ನೆ ಒಂದು ಘಟನೆ ನಡೀತು ಇಂಗ್ಲೆಂಡ್ನಲ್ಲಿ, ಇಂಟ್ರೆಸ್ಟಿಂಗ್ ಇದೆ. ಆ ಘಟನೆಯಲ್ಲಿ ಭಾರತ ದೇಶದಲ್ಲಿ ಪಂಜಾಬ್ನಲ್ಲಿ ಹುಟ್ಟಿದ್ದ ಒಂದು ಯುವತಿ, ಅವಳು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದವಳು. ಸಿಖ್ ಅಂದರೆ ಪಂಜಾಬ್ನಲ್ಲಿ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದವಳು. ವೆರಿ ಇಂಟ್ರೆಸ್ಟಿಂಗ್ ಇದೆ, ದಯಮಾಡಿ. ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಗ್ಲೆಂಡ್ನಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾಳು ಅವಳು. ಪಂಜಾಬ್ನಲ್ಲಿ ಇದ್ದುಕೊಂಡು ಅವಳು ಪಂಜಾಬ್ನಲ್ಲಿ ಹುಟ್ಟಿ ಬೆಳೆದವಳು. ಯಾರು? ಬೃಂದಾ ಸಿಂಗ್ ಅಂತೇಳಿ. ಅವರ ತಂದೆ, ತಾಯಿ, ಅವರ ತಮ್ಮ, ಅವರ ಅಣ್ಣ, ಇವರೆಲ್ಲರೂ ಅವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನೊಂದು ಆಶ್ಚರ್ಯ ಸಂಗತಿ ಕೇಳಿದ್ರೆ, ಈ ಬೃಂದಾ ಸಿಂಗ್ ಅವರ ತಂದೆ ಸರ್ದಾರ್ಜಿ ಮಂದಿರಗಳಲ್ಲಿ, ಅಂದ್ರೆ ಈ ಸಿಖ್ ಗುರುನಾನಕ್ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರ ಬೋಧಿಸುವ ಬೋಧಕನಂತೆ. ಯಾರು? ಈ ಬೃಂದಾ ಸಿಂಗ್ನ ತಂದೆ ಪೂಜೆ ಪುನಸ್ಕಾರ ಬೋಧಿಸುವ ಬೋಧಕನಂತೆ ಎಲ್ಲಿ? ಸರ್ದಾರ್ಜಿ ಮಂದಿರದಲ್ಲಿ. ಆಗ ಅವರ ಮನೇಲಿ ಏನು ಕಲಿಸ್ಕೊಡ್ತಾರಂತೆ ನೋಡಿ, ಅವರ ಡಾಕ್ಟ್ರಿನ್ ಏನಿದೆ, ಅವರ ಉಪದೇಶಗಳೇನಿದೆ, ಅವರಿಗೆ ಅವರ ಗ್ರಂಥ ಪ್ರಕಾರವಾಗಿ, ಅವರ ಗ್ರಂಥದ ಹೆಸರು, ಸರ್ದಾರ್ಜಿಗಳ ಗ್ರಂಥ ಹೆಸರು ಏನಂತ ಗೊತ್ತಿದೆ? ಗುರು ಗ್ರಂಥ್ ಸಾಹೇಬ್ ಅಂತಾರೆ. ಏನಂತಾರೆ? ಗುರು ಗ್ರಂಥ್ ಸಾಹೇಬ್. ಅದನ್ನು ಬಹಳ, ಯಾಕಂದ್ರೆ ಅವರ ಗುರುನಾನಕ್ ಅನ್ನತಕ್ಕಂಥವನು ಅದನ್ನು ತನ್ನ ಅಭಿಪ್ರಾಯಗಳನ್ನು, ತನ್ನ ಅನಿಸಿಕೆಗಳನ್ನು, ತನ್ನಗೆ ಬಂದಿರತಕ್ಕಂಥ ಪ್ರೇರಣೆಗಳಿಂದ ಕೆಲವು ಒಳ್ಳೆ ಕಾರ್ಯಗಳನ್ನು ಬರೆದಿದ್ದಾನೆ ಅದರೊಳಗೆ. ಅದರಲ್ಲಿ ಅವರ ಉಪದೇಶ ಏನಂದ್ರೆ, ಸಿಖ್ ಸಮುದಾಯದ ಉಪದೇಶ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅವ್ರ ಉಪದೇಶ ಏನಂದ್ರೆ, ಸಿಕ್ಕಿಸಂ ಉಪದೇಶ ಅಂದ್ರೆ ಅವರು ದೇವರು ಒಬ್ಬನೇ ಎಂಬ ನಂಬಿಕೆ ಅವರಿಗಿದೆ ಅಂತೆ. ಅಷ್ಟೇ ಅಲ್ಲದೆ ಎರಡನೇದು, ದೇವರು ನಿತ್ಯವಾದವನು, ಆತನಿಗೆ ಏನಿಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಆತನು ನಿತ್ಯವಾದವನು ಎಂಬ ನಂಬಿಕೆ ಅವರಿಗಿದೆ ಅಂತ. ಯಾರಿಗೆ? ಸಿಖ್ ಸಮುದಾಯದವರಿಗೆ. ನೆಕ್ಸ್ಟ್, ಅವರು ದೇವರು ಯಾರು ಎಂದು ಅವ್ರಿಗೆ ಗೊತ್ತಿಲ್ಲಂತೆ. ಆರ್ ಯು ಲಿಸನಿಂಗ್ ಟು ಮೀ? ಅವರಿಗೆ ದೇವರು ಯಾರಂದು ಗೊತ್ತಿಲ್ಲ. ಅದಕ್ಕೆ ಅವರ ಗುರುಗಳು, ಅಲ್ಲಿರುವ ಭಕ್ತರಿಗೆ ಹೇಳ್ತಾರೆ, ತಿಳಿಯದ ದೇವರನ್ನು ನಾವು ಪೂಜಿಸ್ತಾ ಇದ್ದೇವೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಬೃಂದಾ ಸಿಂಗ್ ಹೇಳ್ತಾ ಇದ್ದಾಳೆ, ನಾವು ಪ್ರಾರ್ಥನೆ ಮಾಡಿದ್ರು ನಮ್ಮ ಗುರುಗಳು ಹೇಳ್ತಾರೆ ಏನಂತೇಳಿ, ತಿಳಿಯದ ದೇವರನ್ನು ಪ್ರಾರ್ಥಿಸ್ತೀವಿ. ಯಾಕಂದ್ರೆ ಅವರ ದೇವರ ಹೆಸರು ಅವರಿಗೆ ಆ ತಿಳಿಯದ ದೇವರೊಬ್ಬನಿದ್ದಾನೆ, ಆತನು ಸತ್ಯವಂತನು, ಆತನು ನಿಜವಾಗ ದೇವರು ಇರುವಾತನು, ಆತನಿಗೆ ನಿತ್ಯ ಜೀವ ಇದೆ, ಆತನಿಗೆ ಮರಣ ಇಲ್ಲ, ಆತನು ನಿತ್ಯವಾಗಿ ವಾಸ ಮಾಡತಕ್ಕಂಥನು, ನಮ್ಮ ಜೊತೆಲಿ ಇರ್ತಕ್ಕಂಥನು, ಆತನೊಬ್ಬನು ಇದ್ದಾನೆ ಅನ್ನೋ ನಂಬಿಕೆ ಅವರಿಗಿದೆ. ಯಾರಿಗೆ? ಸಿಖ್ ಸಮುದಾಯರಿಗೆ. ಆದರೆ ಅದರ ಹೆಸರು ಗೊತ್ತಿಲ್ಲ ಇರೋದ್ರಿಂದ ಅವ್ರು ಏನು ಮಾಡಿದ್ರಂದ್ರೆ, ಗುರು ಗ್ರಂಥನಲ್ಲಿ, ಯಾವುದು ಅವರ ಪುಸ್ತಕ, ಅವರ ಧರ್ಮದ ಪುಸ್ತಕ ಗುರು ಗ್ರಂಥ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಗುರು ಗ್ರಂಥ್ ಅಂತ ಹೇಳ್ತಾರೆ. ಗುರು ಗ್ರಂಥ್ ಸಾಹೇಬ್ ಅಂತ ಹೇಳ್ತಾರೆ. ಆ ಗುರು ಗ್ರಂಥನಲ್ಲಿ ದೇವರನ್ನು ಏನೆಂದು ಅವರು ಸಂಬೋಧಿಸ್ತಾರಂದ್ರೆ, ವಾಹೇ ಗುರು ಅಂತೇಳಿ. ಏನನ್ನು ಸಂಬೋಧಿಸ್ತಾರೆ?
ವಾಹೇಗುರು ಅಂತೇಳಿ. ವಾಹೇಗುರು ಅಂದ್ರೆ ಅರ್ಥ ಏನಂದ್ರೆ ವಂಡರ್ಫುಲ್ ಮೆಂಟೋರ್. ಅಂದ್ರೆ ಅರ್ಥ ಏನು? ಅದ್ಭುತ, ಆಶ್ಚರ್ಯವಾದಂಥ ಬೋಧಕನೇ, ಅಂದ್ರೆ ಗುರುಗಳೇ ಅಂತೇಳಿ, ಗುರುವೇ ಅಂತೇಳಿ. ವಾಹೇಗುರು ಅಂತೇಳಿ. ಮತ್ತು ಇನ್ನೊಂದು ವಾವ್ ವಾಟ್ ಅ ಟೀಚರ್ ಅನ್ನೋ ಪದದ ಅರ್ಥ ಅಂತದ್ದು. ವಾವ್, ವಾಹೇಗುರು ಅಂದ್ರೆ ದೇವರನ್ನ ಏನಂದು ಸಂಬೋಧಿಸ್ತಾರಂದ್ರೆ ಅವ್ರಿಗೆ ಹೆಸರು ಸಿಗಲಿಲ್ಲ ಇನ್ನೂವರೆಗೆ. ವಾಹೇಗುರು ಅಂದ್ರೆ ಅದ್ಭುತವಾದಂಥ ಬೋಧನೆ ಮಾಡತಕ್ಕಂಥ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸತಕ್ಕಂಥ ದೇವರು ಎಂಬುದಾಗಿ ವಂಡರ್ಫುಲ್ ಟೀಚರ್ ಆರ್ ಮೆಂಟೋರ್ ಅಂದ್ರೆ ಗುರು ಎಂಬುದಾಗಿ ಅವರು ಸಿಖ್ ಸಮುದಾಯದವರು ಸಂಬೋಧಿಸ್ತಾರಂತೆ. ಏನಂತ ಹೇಳ್ಕೊಂಡು? ದೇವರನ್ನು. ಯಾಕಂದ್ರೆ ಅವರಿಗೆ ದೇವರ ಹೆಸರು ಗೊತ್ತಿಲ್ಲದ ಕಾರಣದಿಂದ ಅವ್ರು ಏನು ಮಾಡ್ತಾರಂದ್ರೆ, ತದನಂತರ ದೇವರು ನಿತ್ಯವಾದವನು. ನೆಕ್ಸ್ಟ್ ಸಿಖ್ ರಿಲಿಜನ್ಸ್, ಇವರು ದೇವರನ್ನ ಏನಂತ ಕರೀತಾರೆ, ಅವರ ಗ್ರಂಥವನ್ನು ಏನಂತ ಕರೀತಾರೆ ಅಂತ ನಾನು ಹೇಳಿದ್ದೇನೆ, ಗುರು ಗ್ರಂಥ ಅಂತೇಳಿ. ನೆಕ್ಸ್ಟ್ ಅವರ ಉಪದೇಶ ಏನಂದ್ರೆ, ಅವರ ಸಿಕ್ಕಿಸಂ ಎಲ್ಲ ಮಾನವರನ್ನು ಸಮವಾಗಿ ನೋಡಬೇಕು, ಕೀಳ ಜಾತಿ ಮೇಲ ಜಾತಿ ಏನು ಎಂಬುದಾಗಿ ನೋಡಬಾರ್ದು. ಪ್ರತಿಯೊಂದು ಮಾನವನು ದೇವರ ದೃಷ್ಟಿಯಲ್ಲಿ ಸಮವಾದವನು. ಅಷ್ಟೇ ಅಲ್ಲದೆ ಮತ್ತು ಹ್ಯುಮ್ಯಾನಿಟಿ ಆ್ಯಂಡ್ ಟಾಲರೆನ್ಸ್ ಫಾರ್ ಆಲ್ ದ ರಿಲಿಜನ್, ಅಂದರೆ ನಾವು ಎಲ್ಲ ಧರ್ಮದವರು, ಎಲ್ಲ ಮತದವರು, ನಮಗೆ ಎಷ್ಟು ಬಂದರೂ ಕೂಡ ಅವರ ಜೊತೆಯಲ್ಲಿ ಆದಷ್ಟು ಸಮಾಧಾನವಾಗಿ ಜೀವಿಸಬೇಕು ಅನ್ನೋ ಉಪದೇಶ ಅವ್ರದ್ದು. ಇನ್ನೊಂದು ಹೇಳಬೇಕಾದ್ರೆ, ಈ ತಿಳಿಯದ ದೇವರು ಏನು ಮಾಡ್ತಾನಂತೆ, ತಿಳಿಯದ ದೇವರು ಅವ್ರು ಹೇಳ್ತಾರೆ, ಆ ದೇವರು ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ ಅವರಿಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ತಿಳಿಯದ ದೇವರು ಯಾವತ್ತಿಗೂ ಕೆಟ್ಟದ್ದು ಮಾಡೋದಿಲ್ಲ ಅಂತ ನಂಬಿಕೆ ಇದೆ ಅವರಿಗೆ. ಮತ್ತೆ ಹೇಳ್ತಾರೆ ಅವರ ಉಪದೇಶದಲ್ಲಿ, ಮನುಷ್ಯನು ತಾನು ಮಾಡುವ ಕರ್ಮಗಳಿಂದ, ಕ್ರಿಯೆಗಳಿಂದ ಅವನಿಗೆ ಪ್ರತಿಫಲ, ಶಿಕ್ಷೆ ಅಥವಾ ಪ್ರತಿಫಲ ಸಿಗ್ತದೆ ಎಂಬುದಾಗಿ ಅವರ ನಂಬಿಕೆ. ಯಾರ ನಂಬಿಕೆ? ಸಿಖ್ ಸಮುದಾಯದವರ ನಂಬಿಕೆ. ಅದಕ್ಕೆ ಅವರು ತಿಳಿಯದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ದೇವರೇ ನಾನು ಏನೋ ತಪ್ಪು ಮಾಡಿಬಿಟ್ಟಿದ್ದೇನೆ, ನಂಗೆ ಕ್ಷಮಿಸು ದೇವರೇ, ನಂಗೆ ಕರುಣಿಸಿ ದೇವರು ಅಂದಾಗ ಪ್ರಾರ್ಥನೆ ಮಾಡ್ತಾರಂತೆ. ಆದರೆ ಅವ್ರಿಗೆ ಏನಾದರೂ ಕೇಡು ಬಂದರೆ ಆ ಕೇಡಿಗೆ ಕಾರಣ ದೇವರು ಅಂತ ಹೇಳಿ ನಂಬುದಿಲ್ಲ ಅವರು. ನಾವು ಮಾಡಿರುವ ದುರ್ಮಾರ್ಗತನ, ನಾವು ಮಾಡುವ ಪಾಪಿಷ್ಟ ಕೆಲಸ, ನಾವು ಮಾಡುವ ದ್ರೋಹ, ಅಪರಾಧಗಳ ನಿಮಿತ್ತ, ಪ್ರೈಸ್ ದಿ ಲಾರ್ಡ್ ಜೀಸಸ್, ನಮಗೆ ಕೇಡು ಬಂದಿದೆ ಹೊರತು ವಾಹೇಗುರು ಅಂದರೆ ತಿಳಿಯದ ದೇವರು, ಅಂದರೆ ವಂಡರ್ಫುಲ್ ಟೀಚರ್ ನಮಗೆ ಕೇಡು ಮಾಡುವುದಿಲ್ಲ ಅಂತಕ್ಕಂಥ ನಂಬಿಕೆ ಅವರಿಗೆ. ಈ ಒಂದು ನಂಬಿಕೆಯಲ್ಲಿರ್ತಕ್ಕಂಥ ಈ ಒಂದು ಕುಟುಂಬ, ಬೃಂದಾ ಸಿಂಗ್ ಅವರ ಕುಟುಂಬ ಮತ್ತು ಅವರ ವಿದ್ವೇಷರು, ದೇವರಿಗೆ ಅವರು ಬಹು ಭಯಭಕ್ತಿಯಿಂದ ನಡ್ಕೊಳ್ಳುತ್ತಾರೆ. ಯಾರಿಗೆ? ತಿಳಿಯದ ದೇವರಿಗೆ ಬಹು ಭಯಭಕ್ತಿಯಿಂದ ನಡೆದುಕೊಳ್ತಾರೆ. ಅವರ ಗುರುನಾನಕ್ ಅವರಿಗೆ ಏನಂತ ಹೆಸರು ಕೊಟ್ಟಿದ್ದಾನೆ? ವಾಹೇಗುರು ಅಂತೇಳಿ. ನಮ್ಮ ದೇವರನ್ನು ಏನಂತ ಕರಿಬೇಕು ನಾವು? ವಾಹೆ ಅಂದರೆ ವಂಡರ್ಫುಲ್ ಗಾಡ್, ವಂಡರ್ಫುಲ್ ಗುರು, ಟೀಚರ್ ಆ್ಯಂಡ್ ಮೆಂಟೋರ್. ಟೀಚರ್ ಅಂದರೆ ಬೋಧಕ, ಮೆಂಟೋರ್ ಅಂದರೆ ಗುರು. ಓಕೆ, ಈ ರೀತಿಯಾದಂಥ ನಂಬಿಕೆ ಅವರಿಗಿತ್ತು. ತದನಂತರ ಆಗಿದ್ದೇನೆಂದರೆ, ಅವರು ದೇವರಿಗೆ ಬಹಳ ಭಯಪಡ್ತಾರೆ. ದೇವರಂದ್ರೆ ಬಹಳ ಭಯ, ಅಂದರೆ ಅದಕ್ಕೆ ಅವರು ಗ್ರಂಥವನ್ನು ಬಹಳ ಭಯಭಕ್ತಿಯಿಂದ ತೆಗೆದಿಡುವುದು, ಮುಚ್ಚಿಡುವುದು, ಬಚ್ಚಿಡುವುದು, ಅದನ್ನು ಪುಷುದ್ಧವಾಗಿರ್ತಾರೆ. ಇಂಥ ಕುಟುಂಬದಲ್ಲಿ ಜನ್ಮಿಸಿರ್ತಕ್ಕಂಥ ಬೃಂದಾ ಸಿಂಗ್, ಇವರ ಮನೆಯಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇತ್ತು, ಎಲ್ಲ ಚೆನ್ನಾಗಿ ನಡೀತು. ಭಾಳ ಶ್ರೀಮಂತರು ಅವರು. ಪಂಜಾಬ್ನಲ್ಲಿ ಜನ್ಮ ತಾಳಿದಿರಂಥ ಈ ಒಂದು ಕುಟುಂಬ, ಅವರ ಅಣ್ಣ, ಅವರ ತಮ್ಮ, ಬೃಂದಾ ಸಿಂಗ್ ಅವರ ಮತ್ತು ಅವರ ತಂದೆ, ಅವರ ತಾಯಿ. ದಿನಗಳದಂತೆ ಅವರೇನು, ಅವ್ರು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಬರ್ತದೆ ಅನ್ನೋದು ಭಯ ಇದೆ ಅವರಿಗೆ. ದಿನಗಳದಂತೆ ಅವರ ಮನೆಯಲ್ಲಿ ಅವರ ತಾಯಿ ಮಾನಸಿಕ ಒತ್ತಡಕ್ಕೆ ಮಣಿದು, ಮನಸ್ಸು ಸಮತೋಲನ ಅಂದರೆ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡು ಅವಳು ಸ್ವಲ್ಪ ಮಾನಸಿಕ ಆಗಿಬಿಡ್ತಾಳೆ. ದಿನಗಳು ಬರ್ತಾ ಸ್ವಲ್ಪ ಹುಚ್ಚಳಂಗೆ ಮಾಡ್ತಾ ಇರ್ತಾಳೆ. ಹುಚ್ಚಳಾಗಿದಂಗೆ ಮನೆಯಲ್ಲಿ ಅಲ್ಲೊಲ್ ಕೊಲ್ಲಲಾಗ್ತಾ ಇರ್ತದೆ. ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಒಂದು ಕುಟುಂಬದಲ್ಲಿ ತಾಯಿನೇ ಮೆಂಟಲ್ ಆದರೆ, ತಾಯಿನೇ
ಹುಚ್ಚಳಾದರೆ ಆ ಕುಟುಂಬ ಗತಿ ಏನಿರ್ಬೋದ್ರಿ? ಗಂಡ ನೋಡಿದ್ರೆ ಏನು, ಎಲ್ಲೇ ಪೂಜಾರಿ ಆತನು, ಎಲ್ಲಿ ಗುರುದ್ವಾರದಲ್ಲಿ ಪೂಜಾರಿ, ಅವರ ಮಂದಿರವನ್ನು ಗುರುದ್ವಾರ ಅಂತ ಹೇಳ್ತಾರೆ. ಈ ವ್ಯಕ್ತಿ ಎಲ್ಲರೂ ದಿಕ್ಕು ತೋಚದೆ ಅಯೋಮಯವಾಗಿರ್ತಾರೆ. ತಾಯಿಗೆ ಏನು ಬಂದ್ಬಿಟ್ಟಿದೆ, ಹುಚ್ಚಳಾಗ್ಬಿಟ್ಟಿದ್ದಾಳೆ. ಮನೆ ಅಲ್ಲೋಲ್ಕೊಳ್ಳಲಾಗ್ತಾ ಇದೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ತಮ್ಮ ಇದ್ದಾನೆ ಮತ್ತು ಅಣ್ಣ ಇದ್ದಾನೆ. ಅವಳು ಸುಮಾರು 10 ಸಾರಿ, 10ಕ್ಕಿಂತ ಹೆಚ್ಚಿನ ಸಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು. ಮನೇಲಿ ಶಾಂತಿ ಇಲ್ಲ, ಮನೇಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮನೆಯಲ್ಲಿ ಸಂಪೂರ್ಣವಾಗಿ ಚದರಿ ಹೋಗಿದೆ, ಅಸ್ತವ್ಯಸ್ತವಾಗಿದೆ. ನನ್ನೊಟ್ಟಿಗೆ ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಆತ್ಮೀಯರೇ, ದೇವರಿಗೊಂದು ಹಲ್ಲೆಲೂಯಾ ಹೇಳ್ರಿ. ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ? ಯಾಕೆಂದರೆ ನಿಮ್ಮ ಮನೆಗಳನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಕಾಪಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೈಬಲ್ ಓದುತ್ತಾ ನಿಮ್ಮ ಮನೆಯನ್ನು ಕಾಪಾಡಿಕೊಳ್ತೀರಿ. ದೇವರು ನಿಮ್ಮನ್ನು ಕಾಪಾಡೋನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ತದನಂತರ ಆಗಿದ್ದೇನೆಂದರೆ, ದಿನಗಳದಂತೆ ಒಂದು ದಿವಸ ಅವರ ತಾಯಿ ಕಿಚನ್ ರೂಮ್ನಲ್ಲಿ ಭಯಂಕರವಾಗಿ ಒದರಾಡ್ತಾ ಇರುವಾಗ ಇವರು ಮತ್ತೇನು ಹುಚ್ಚಾಗಿದೆ ಅಂತೇಳಿ ಪಾಪ ಸಣ್ಣ ತಮ್ಮ ಮತ್ತು ಬೃಂದಾನವ ಅಕ್ಕ ಇರ್ತಾಳೆ. ಬಂದ ಕೂಡಲೇ ಅವರ ತಾಯಿ ಬೆಂಕಿ ಅಡಿಸ್ಕೊಂಡು ಹೊರಗೆ ಬಂದಿರ್ತಾಳೆ, ಚುಮ್ನಿನೇ ಹಾಕ್ಕೊಂಡು. ಅವಳನ್ನು ಆರಿಸ್ಲಿಕ್ಕೆ ಪಾಪ ಆವಾಗ ಪ್ರಯತ್ನ ಮಾಡ್ತಾರೆ. ಆ ಬೃಂದ ಮತ್ತು ಚಿಕ್ಕ ತಮ್ಮನು ಅವಳ ಮೇಲೆ ಕಂಬಳಿ ಹೊದಿಸಿ ಪ್ರಯತ್ನ ಮಾಡ್ತಾರೆ. ಆದರೂ ಅವಳು ಸುಮಾರಷ್ಟು ಸುಟ್ಟು ಹೋಗಿರೋದ್ರಿಂದ ವಾರದಲ್ಲಿ ಆಸ್ಪತ್ರೆಯಲ್ಲಿ ಅವಳು ತೀರ್ಕೊಂಡು ಬೀಳ್ತಾಳೆ. ತೀರ್ಕೊಂಡು ಬಿಟ್ಟಿದ ಕೂಡಲೇ ಅವರಿಗೆ ಅವರ ಜೀವನ ಏನು, ಬದುಕಂದ್ರೆ ಏನು ಎಂಬ ಪ್ರಜ್ಞೆ ಆವಾಗಾಗ್ತದೆ. ಅಯ್ಯೋ, ನಮ್ಗೆ ಯಾರಿದಾರಪ್ಪ? ಅದೇ ಸಮಯದಲ್ಲಿ ತಂದೆ ಕೂಡ, ಅವರ ತಂದೆ ಕೆನಡಾ ಹೋಗಿರ್ತಾರೆ, ವಿದೇಶಕ್ಕೆ, ಭಾಳ ಶ್ರೀಮಂತರು. ಕೆನಡಾದಿಂದ ಆತನು ಬರ್ತಾ ಇರುವಾಗ, ಆತನು ಕೆನಡಾದಲ್ಲಿ ಹೋಗಿರುವಾಗ ಬಲಗಡೆಯಲ್ಲಿ ಆತನಿಗೆ ಸ್ಟ್ರೋಕ್ ಆಗಿ ಆತನ ಕಾಲು ಕೈ ಸ್ವಲ್ಪ ಕೆಲಸ ಮಾಡದೆ ಪ್ಯಾರಲೈಸ್ ಆಗಿರ್ತದೆ. ಆ ತಂದೆನೂ ಬಂದು ಕೂಡಲೇ ತಂದೆ ಮಂಚದಲ್ಲಿ, ತಾಯಿ ತೀರ್ಕೊಂಡು ಬಿಟ್ಲು. ತಂದೆ, ಈ ತಾಯಿ ಹುಚ್ಚಳಾಗಿದ್ದಾಳೆ, ಮೆಂಟಲ್ ಆಗಿದ್ದಾಳೆ ಅಂತ ಈ ಒಂದು ದುಃಖ, ಬಾಧೆ, ಮಾನಸಿಕ ಒತ್ತಡದಿಂದ ತಂದೆಗೂ ಏನಾಯ್ತು, ಟೆನ್ಷನ್ ಆಗಿ ಅವನು ಕೂಡ ಪ್ಯಾರಲೈಸ್ ಆಗಿಬಿಟ್ಟ. ಈಗ ಮನೆ ಹೆಂಗಿರ್ತದ್ರಿ? ಅವ್ರ ಅಣ್ಣ, ದೊಡ್ಡಣ್ಣ ಮನೆಯ ಎಲ್ಲ ಚಿಂತಾಭಾರವನ್ನು ತನ್ನ ಮೇಲೆ ಹೊತ್ಕೊಳ್ತಾನೆ. ಆದರೆ ಮನೆ ಬಹಳ ಅಸ್ತವ್ಯಸ್ತವಾಗಿರ್ತದೆ, ಶಾಂತಿ ಇಲ್ಲ, ದಿಕ್ಕೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅವರು ಬಂದಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥ ಈ ಕುಟುಂಬಗಳು ಆ ಸಮಯದಲ್ಲಿ ಏನಾಗ್ತಂದ್ರೆ ಅವರ ಸಂಬಂಧಿಕರು ಇಂಗ್ಲೆಂಡ್ನಲ್ಲಿರ್ತಾರೆ. ಈ ದೊಡ್ಡ ಹುಡುಗಿ ಇವಳು ಇಂಗ್ಲೆಂಡ್ ತೊಗೊಂಡೋದ್ರೆ ಅಲ್ಲಿ ಸ್ವಲ್ಪ ಓದಿಕೊಂಡು ಏನಾರು ಕೆಲಸ ಮಾಡ್ಕೊಳ್ತಂತೇಳಿ ಬೃಂದಾಳನ್ನು ಇಂಗ್ಲೆಂಡ್ಗೆ ತೊಗೊಂಡೋಗ್ತಾರೆ. ಅಲ್ಲಿ ಇಂಗ್ಲೆಂಡಲ್ಲಿ ಸ್ವಲ್ಪ ಓದಿಸಿ ಸ್ವಲ್ಪ ಉದ್ಯೋಗಕ್ಕೆ ಅವಳನ್ನು ಇದು ಮಾಡಲಿಕ್ಕೆ ಹೋಗಿರ್ತಾರೆ. ಅವಳಲ್ಲೇ ಒಬ್ಬಳಾಗಿರ್ತಾಳೆ, ಅಲ್ಲೇ ಬಿಟ್ಟಿರ್ತಾರೆ, ಬಂದುಬಿಡ್ತಾರೆ. ಇವರು ಅವರೆಲ್ಲ ಸಂಬಂಧಿಕರಲ್ಲಿ ಇದ್ದರಲ್ಲಿ ಬಿಟ್ಟು ಅವ್ರವರು ಒಂದೊಂದು ದೇಶದಲ್ಲಿ ಒಬ್ಬರು ಬಿಟ್ಟುಬಿಟ್ಟಿರ್ತಾರೆ. ಅಲ್ಲಿ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಒಂದು ಪಟ್ಟಣದಲ್ಲಿ ಅಲ್ಲೇ ಕೆಲಸ ಮಾಡ್ತಿರುವಾಗ ಬೃಂದಾ ಎಂಬವಳು ತಿಳಿಯದ ದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥವಳು. ಅವಳಿಗೆ ದೇವರು ಹೆಸರು ಗೊತ್ತಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಿಯ, ದೇವರ ಹೆಸರು ಗೊತ್ತಿಲ್ಲ. ಆದರೂ ಅವಳು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಅಲ್ಲಿ ಒಂಟಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ, ತನ್ನ ಕುಟುಂಬಕ್ಕೆ ದುಡ್ಡನ್ನು ಕಳಿಸ್ತಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಲ್ಲಿ ಒಬ್ಬ ಭಾರತೀಯ ಯುವಕನು ಪರಿಚಯನಾಗ್ತಾನೆ. ಆ ಭಾರತೀಯ ಯುವಕನು ಇಂಡಿಯಾ ಅವರು ಸಿಕ್ಕಿದ್ರೆ ಬಹಳ ಖುಷಿ ಆಗ್ತಾರೆ. ನೋಡ್ರಿ, ನಮ್ಮೂರವ್ರು ಸಿಕ್ಕರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ. ವಿದೇಶದಲ್ಲಿ ಇಂಡಿಯನ್ ಅವ್ರು ಸಿಕ್ಕಿದ್ದಾನೆ, ಅಯ್ಯೋ ಇಂಡಿಯನ್ ಸಿಕ್ಕಿದ್ರೆ ಅಂತ ಬಹಳ ಖುಷಿಯಿಂದ ಅವ್ರ ಮನೆಗೆ ಹೋಗ್ತಾ ಅವ್ರ ಜೊತೆಲಿ ದೋಸ್ತಿ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಆ ಹುಡುಗ ಬಹಳ ಚೆನ್ನಾಗಿರ್ತಾನೆ. ಇವಳೇನು ಮಾಡ್ತಾಳೆ, ತನ್ನ ಸಿಖ್ ಸಮುದಾಯವನ್ನು ಬಿಟ್ಟು ಅವಳು ಈ ಭಾರತೀಯ ಹುಡುಗನ ಜೊತೆಯಲ್ಲಿ
ಸಂತೋಷವಾಗಿ ಸ್ನೇಹ ಬೆಳೆಸ್ಕೊಂಡು ಆತನ ಜೊತೆಯಲ್ಲಿ ಅವಳು ಪ್ರತಿದಿನ ಅವ್ರ ಮನೆಗೆ ಬರುವುದು, ಊಟ ಮಾಡೋದೆಲ್ಲ, ತಿನ್ನುವುದು, ಉಣ್ಣುವುದು ಎಲ್ಲ ಮಾಡ್ಕೊಳ್ತಾ ಅವಳು ಸಂತೋಷವಾಗಿದ್ಲು. ದಿನಗಳದಂತೆ ಆ ಭಾರತೀಯ ಹುಡುಗನು ಯಾವ ದೇವಿ ದೇವತೆಗಳನ್ನು ಪೂಜೆ ಮಾಡ್ತಾನೆ ಅವರ ದೇವಿಗಳನ್ನು ಪೂಜೆ ಮಾಡಲಿಕ್ಕೆ ಇವಳು ಕೂಡ ಏನಾದ್ಲು, ಅಡಾಪ್ಟ್ ಆದಳು, ಸಮರ್ಪಣೆ ಮಾಡಿಕೊಂಡು. ಅವಳೇನು ಮಾಡಿಬಿಟ್ಟಿಲ್ಲ, ಈಗ ನಮಗೇನು ಹೆಸರಿಲ್ಲಲ್ಲ, ಆದ್ರೆ ನಮ್ಮದು ದೇವ್ರ ಮನೇಲಿ ಇರ್ತಾರೆ, ಮತ್ತು ಇವರು ದೇವ್ರನ್ನ ಪೂಜೆ ಮಾಡಿದ್ರೆ ಇವರು ದೇವರುಗಳನ್ನು ಅವಳು ಆರಾಧಿಸ್ತಾ ಪೂಜಿಸ್ತಾ ಇದ್ದಳು. ಈ ಹುಡುಗನನ್ನು, ಭಾರತೀಯ ಯುವಕನನ್ನು 10 ವರ್ಷ ಅವನ ಜೊತೆಯಲ್ಲಿದ್ದುಕೊಂಡು ಅವನ ಕೆಲಸಕ್ಕೆ ಹೋಗಿ ಅವ್ರ ಮನೆಗೆ ಬರೋದು, ತಿನ್ನುವುದು, ಉಣ್ಣೋದು, ಅಷ್ಟು ಸ್ನೇಹದಲ್ಲಿದ್ದವರು 10 ವರ್ಷ. ಅವನನ್ನು ನಂಬಿದಳು. ಅವನನ್ನು ನಂಬಿ ಇವಳು ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡಿದ ಮೇಲೆ 10 ವರ್ಷ ಬ್ರದರ್, 10 ವರ್ಷನೂ ಇಷ್ಟು ಸಂತೋಷವಾಗಿ ಸ್ನೇಹದಲ್ಲಿದ್ದವರು. ಆದರೆ ಮದುವೆ ಮಾಡಿಕೊಂಡಿದ್ದ ಮೊದಲನೇ ಮಗು ಹುಟ್ಟಿದ ನಂತರ ಆ ಭಾರತೀಯ ಯುವಕನಲ್ಲಿರುವ ಒಂದು ಭಯಂಕರವಾದಂಥ ಕಿರುಕುಳ ಕೊಡತಕ್ಕಂಥ ಸ್ವಭಾವ ಅವನಲ್ಲಿ ಹೊರಗೆ ಬಂತಂತೆ. ಹೆಂಡತಿಯನ್ನು ಹೊರಗೆ ಬಿಟ್ಟು ಕೊಡೋದಿಲ್ಲ, ಕೆಲಸಕ್ಕೆ ಹೋಗಿದ್ರು ಅನುಮಾನ, ಕೆಲಸದಿಂದ ಬಂದರೂ ಅನುಮಾನ, ಯಾರ್ದು ಫೋನ್ ಬಂದರೂ ಅನುಮಾನ, ಯಾವಾಗ ನೋಡಿದ್ರೆ ಅನುಮಾನದಿಂದ ಹೆಂಡತಿಯನ್ನು ಇಷ್ಟು ಕಿರುಕುಳ ಕೊಡ್ತಾ ಇದ್ದಂತೆ. ಪಾಪ ಅವಳು, ನನಗೆ ಯಾರೂ ಇಲ್ಲಲ್ಲ, ಈ ದೇಶದಲ್ಲಿ ಬಂದಿದ್ದೇನೆ, ಭಾರತೀಯನೊಬ್ಬನು ಸಿಕ್ಕಿದ್ದಾನಂತೇಳಿ ಎಷ್ಟೋ ನಂಬಿ ಈತನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿನಲ್ಲ ಅಂತ ಹೇಳ್ಕೊಂಡು ಮದುವೆ ಮಾಡಿಕೊಂಡ್ರೆ ಭಯಂಕರವಾದಂಥ ಕಿರುಕುಳ. ಮೊದಲನೇ ಮಗು ಹುಟ್ಟಿದ ಕೂಡಲೇ, ತದನಂತರ 2ನೇ ಮಗು ಹುಟ್ಟಿದಾಗಲೂ ಇವನು ಆವಾಗಾದರೆ ಸ್ವಲ್ಪ ಏನಾಗ್ತಾನೆ, ಸುಧಾರಿಸ್ಕೊಳ್ತಾನಂತೇಳಿ ಇವು ಭಾಳ ಸಹಿಸ್ಕೊಳ್ತಾಳೆ. ಯಾಕಂದ್ರೆ ಅಲ್ಲಿ ಯಾರಿಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಿ ಆಗಿದ್ರೆ ಅಲ್ಲಿ ಪಾಸ್ಪೋರ್ಟ್ ಟಿಕೆಟ್ ಬೇಕು, ಲಕ್ಷಾಂತರ ರೂಪಾಯಿ ಟಿಕೆಟ್ ಬೇಕು, ಪಾಸ್ಪೋರ್ಟ್ ಬೇಕು, ಮತ್ತು ಬರಲಿಕ್ಕೆಲ್ಲ ಇದು ಬೇಕು. ಎಲ್ಲ ಪಾಸ್ಪೋರ್ಟ್ ಎಲ್ಲ ತನ್ನ ಲಾಕರ್ನಲ್ಲಿ ಇಟ್ಕೊಂಡಿದ್ದಾನೆ ಯಾರು ಗಂಡ. ಅದೇ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ರೆ ಸಿದ್ದರಾಮಯ್ಯ ಕಿ ಜೈ ಅಂತೇಳಿ ಬಸ್ಸಲ್ಲಿ ಹತ್ತಿ ಸೀದಾ ಅವ್ರ ಮನೆ ಹೋಗಿ ಸೇರ್ತಿದ್ರು. ಫ್ರೀ ಬಸ್ ಕೊಟ್ಬಿಟ್ಟಿದ್ದಾನೆ. ಆದರೆ ಅಲ್ಲಿ ಅಂಥದ್ದಿಲ್ಲ, ಏನಿಲ್ಲ. ಅಲ್ಲೇ ಪಾಸ್ಪೋರ್ಟ್ ಇದೆ, ಎಲ್ಲ ಗಂಡ ಪಾಸ್ಪೋರ್ಟ್ ಎಲ್ಲ ಲಾಕರ್ನಲ್ಲಿ ಇಟ್ಕೊಂಡು, ಸೇಫ್ ಲಾಕರ್ನಲ್ಲಿ ಇಟ್ಕೊಂಡು ಬಂದ್ ಮಾಡಿಬಿಟ್ಟಿದ್ದಾನೆ. ಅವನು ಹೊರಗೆ ಹೋಗದಂತೆ, ಎಲ್ಲಿ ಹೋಗದಂತೆ ಅವನು ಸಂಪೂರ್ಣವಾಗಿ ಲಾಕ್ ಮಾಡಿಬಿಟ್ಟಿದ್ದಾನೆ. ಅವಳು ಎಲ್ಲಿ ಹೋಗಿದ್ರು ಕೂಡ ಅವಳ ಜೊತೆಲಿ ಕಾವಲ, ಅಷ್ಟು ಕಿರುಕುಳ. ಆವಾಗ ಅವಳು ಹತ್ತಳಂತೆ, ದೇವರೇ, ಮತ್ತು ದೇವ್ರು ಎಲ್ಲಿದ್ದಾರೆ, ಯಾವ ದೇವ್ರು ನಿಜ ಅಂತೇಳಿ ಅವಳು ಹುಡುಕ್ತಾ ಇದ್ದಾಳೆ. ನನಗೆ ಒಂದು ವೈಯಕ್ತಿಕವಾದಂಥ ಒಬ್ಬ ಸ್ನೇಹಿತನ ಸಿಕ್ಕಿದನಂತ ನಾ ತಿಳ್ಕೊಂಡಿದೆ, ಒಬ್ಬ ಆಧರಿಸುವ ಗಂಡ ಸಿಕ್ಕಿದನಂತ ನಾ ತಿಳ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಈತನು ಕೂಡ ದ್ರೋಹ ಮಾಡಿದ್ದಾನೆ. ಆದರೆ ನನ್ನ ಕಣ್ಣೀರು ದುಃಖ ಬಾಧೆ ಅರ್ಥ ಮಾಡಿಕೊಳ್ತಕ್ಕಂಥ ನನ್ನ ವೈಯಕ್ತಿಕವಾದವನು ಈ ಲೋಕದಲ್ಲಿ ಯಾರಾದರೂ ಇದ್ದಾರಾ? ಆವಾಗ ಅವಳ ತಂದೆ ಹೇಳ್ತಾನೆ, ತಿಳಿಯದ ದೇವರನ್ನು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಅವ್ರ ತಂದೆ ಹೇಳ್ತಾನೆ, ತಿಳಿಯದ ದೇವರನ್ನು ಪ್ರಾರ್ಥನೆ ಮಾಡಿ. ಆವಾಗ ದೇವರೇ, ತಿಳಿಯದ ದೇವರು ಯಾರು? ವಂಡರ್ಫುಲ್ ಗಾಡ್, ನೀನು ಯಾರು ಕರ್ತನೆ? ನನ್ನ ಪ್ರಾರ್ಥನೆ ಲಾಲಿಸೋದು ಕೂಗುತ್ತಾ ಇದ್ದಾಳು ಅವಳು. 3 ಮಕ್ಕಳಾಗುವ ತನಕ ಅವಳಿಗೆ ಮುಕ್ತಿ ಸಿಗಲಿಲ್ಲ. ಇನ್ನು ದೇವರಿದಾನೋ ಇಲ್ಲೋ ಏನೆಂಬುದಾಗಿ ಅವಳು ಬಹಳಷ್ಟು ಕಳವಳದಿಂದ ಬಳಲ್ತಾ ಇರ್ತಾಳೆ. ಒಂದು ದಿವಸ ಏನಾಗ್ತದೆ, ಮಕ್ಕಳನ್ನು ಸರಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅವಳಿಗೆ. 3 ಮಕ್ಕಳನ್ನು ಸರಿ ನೋಡ್ಕೊಳ್ಳಿ. ಯಾಕಂದ್ರೆ ಅವಳು ಏನಾಗ್ದಲೆ, ಮಾನಸಿಕವಾಗಿ ಬಹಳಷ್ಟು ಮಕ್ಕಳು ಏನು ಕೇಳಿದ್ರು, ಹೋಮ್ವರ್ಕ್ ಮಾಡಿಸ್ಲಿಕ್ಕಿದ್ರು, ಮಕ್ಕಳು ಯಾರು ಮಾತು ಕೇಳ್ತಾ ಇಲ್ಲ ಅಂತೇಳಿ ಮಕ್ಕಳನ್ನು ಬಹಳ ಹೊಡಿತಾ ಇದ್ದಾಳಂತವಳು. ಹೊಡಿತಾ ಇದ್ದು ಮಕ್ಕಳು ಸರಿಯಾಗಿ ಮಾತು ಕೇಳ್ತಾಯಿಲ್ಲ, ಮಕ್ಕಳು ಕೆಟ್ಟು ಹೋಗ್ತಾರೆ ಅಂತೇಳಿ ಅವಳು ಬಹಳ ಬುದ್ಧಿವಂತಳು, ಸ್ಟಡಿ ಭಾಳ ಎಜುಕೇಟೆಡ್ ಅವಳು. ಈ ಮಕ್ಕಳು ನನ್ನಿಂದ ಕೆಟ್ಟು ಹೋಗ್ತಾರಲ್ಲ, ನಾನು ಹೊಡೆದು ಭಾಳ ಕಿರುಕುಳ ಕೊಡ್ತಾರೆ ಅಂತೇಳಿ ಅವಳು ಏನು ಮಾಡಿದ್ರು, ಮಕ್ಕಳನ್ನು ಹೋಮ್ವರ್ಕ್ ಮಾಡೋದಕ್ಕಾಗಿ, ಸ್ಕೂಲ್ ಹೋಮ್ವರ್ಕ್ ಮಾಡೋದಕ್ಕಾಗಿ ಅಲ್ಲೇ ಒಬ್ಬ ಟ್ಯೂಷನ್ ಟೀಚರ್ ಇರ್ತಾರೆ, ಆ ಟ್ಯೂಷನ್ ಟೀಚರ್ ಹತ್ರ ಹೋಗಿ ಬಿಡ್ತಾಳೆ. ಅಲ್ಲಿ ಬಿಟ್ಟಿದ ಕೂಡಲೇ ಆ ಟ್ಯೂಷನ್ ಟೀಚರು ಅವ್ರಿಗೆ ಟ್ಯೂಷನ್ ಹೇಳ್ತಾ ಇರ್ತಾಳೆ. ಮಕ್ಕಳು ಭಾಳ ಸಂತೋಷವಾಗಿ ಆನಂದಕರವಾಗಿ ಹೇಳ್ತಾ ಇರ್ತಾಳೆ ಅವಳು. ಅಲ್ಲಿ ಆಗಿರ್ತಕ್ಕಂಥ ನೋಡ್ರಿ, ಆ ಮಕ್ಕಳು ಚೆನ್ನಾಗಿ ಟ್ಯೂಷನಲ್ಲಿ ಕೂತ್ಕೊಂಡು ಟೀಚರ್ ಹತ್ರ ಕೂತ್ಕೊಂಡು ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾತು ಕೇಳ್ತಾರೆ, ಚೆನ್ನಾಗಿ ಖುಷಿಯಾಗಿ ಮಾಡ್ತಾ ಇರ್ತಾರೆ. ಮತ್ತು ಆ ಟೀಚರ್ ಎಲ್ಲರಿಗೂ ಸಂತೋಷವಾಗಿ ಹೇಳ್ತಾ ಇರ್ತಾಳೆ. ಈ ಬೃಂದಾ ಸಿಂಗ್ ಅನ್ನೋಳು ಕೇಳ್ತಾಳೆ, ಟೀಚರ್ ನೀನು ಹೇಳುವಾಗ
ನನ್ನ 3 ಮಕ್ಕಳು ಎಷ್ಟು ಚೆನ್ನಾಗಿ ಕೇಳಿ ಚೆನ್ನಾಗಿ ಬರೆದುಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ನೀನು ಇಷ್ಟು ಸಂತೋಷವಾಗಿ ಇಷ್ಟು ತಾಳ್ಮೆಯಿಂದ ಆ ಮಕ್ಕಳಿಗೆ ಹೇಳ್ತಾರೆ, ಏನು ನಿಂದು ರಹಸ್ಯ ಅಂತ ಕೇಳ್ತಾಳು. ಹಲ್ಲೆಲೂಯಾ. ಆಗ ಆ ಟ್ಯೂಷನ್ ಟೀಚರ್, ಬೃಂದಾ ಮಕ್ಕಳನ್ನು ಕಲಿಸ್ತಕ್ಕಂಥ ಟ್ಯೂಷನ್ ಟೀಚರ್ ಹೇಳ್ತಾರೆ, ನಾವು ಟ್ಯೂಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ಹೇಳ್ತಾಳೆ. ಏನು ಹೇಳ್ತಾಳೆ? ನಾವು ಮಾಡ್ತಾ ಇದ್ದೇವೆ ಪ್ರಾರ್ಥನೆ ನಮ್ಮ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಆತ್ಮೀಯರೇ ನಾವು ಮಾಡ್ತಾ ಇದ್ದೇವಾ? ಅಂಗಡಿ ತೆರೆದಾಗ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯೇಸು ಕ್ರಿಸ್ತನನ್ನು. ವ್ಯಾಪಾರಕ್ಕೆ ಹೋಗ್ತಿರುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಾವು ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೋಗ್ತಿರುವಾಗ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೇವಾ? ನಾವು ಯಾರಿಗಾರು ಕೆಲಸ ಇದ್ರೆ ಫೋನ್ ಮಾಡಿ ಹೋಗ್ತೀವಿ ಹೊರತು ಈ ಕೆಲಸ ಆಗಲಿಕ್ಕೆ ಅದರ ದೇವ್ರನ್ನ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೇವಾ? ಅವ್ರು ಹೇಳ್ತಾಳೆ ಏನಂತ ತಿಳ್ಕೊಂಡು, ನಾವು ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ನಾವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತೇವೆ. ಅವರ್ ಗಾಡ್ ಇಸ್ ಗ್ರೇಟ್ ಗಾಡ್, ವಂಡರ್ಫುಲ್ ಗಾಡ್. ಏನು ಅದ್ಭುತವಾದಂಥ ದೇವರು, ಆತ ನಮ್ಮನ್ನು ಕಾಪಾಡ್ತಾನೆ, ಆತನ ಅದ್ಭುತ ರೀತಿಯಿಂದ ನಡೆಸ್ತಾನೆ ಎಂಬುದಾಗಿ ಹೇಳ್ತಾಳೆ. ಇವಳು ಇದನ್ನು ಕೇಳಿದ ಕೂಡಲೇ, ಹೇ, ನೀವು ಆರಾಧಿಸುವ, ನೀವು ಪೂಜಿಸುವ, ನೀವು ಪ್ರಾರ್ಥಿಸುವ ದೇವರು ಯಾರು ಅಂತ ಕೇಳ್ತಾಳಂತೇಳು. ಕೇಳಿದ್ಕೊಳ್ಳೆ, ಕರ್ತನಾದ ಯೇಸು ಕ್ರಿಸ್ತನು, ಜಗದ್ರಕ್ಷಕನು, ಎಲ್ಲ ಮಾನವರ ಪಾಪದಿಂದ ಬಂದಿರುವ ಶಾಪ, ರೋಗ, ವ್ಯಾಧಿಗಳು, ದರಿದ್ರ, ಅನಿಷ್ಟ, ಬಡತನದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿರುವ ಆ ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾಳೆ. ಹಲ್ಲೆಲೂಯಾ. ಹೇಳಿದ ಕೂಡಲೇ, ಹೌದಾ, ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರಿ? ಹಿ ಈಸ್ ಅವರ್ ಪರ್ಸನಲ್ ಸೇವಿಯರ್. ಏನಂತ ಹೇಳ್ತಾಳೆ? ನನ್ನ ವೈಯಕ್ತಿಕವಾದಂಥ ನಮ್ಮ ರಕ್ಷಕನು, ನಮ್ಮ ಒಡೆಯನು. ನಮ್ಮ ಏನೋ ಪ್ರಾರ್ಥನೆಗಳಿದ್ರು ನಾವು ಆತನ ಹತ್ರ ಮಾಡ್ತೇವೆ. ಕೆಲವು ಸಾರಿ ನಮ್ಮ ಕುಟುಂಬದಲ್ಲಿ ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ ನಮ್ಮ ಕಷ್ಟಗಳು, ಆದರೆ ಯೇಸು ಹತ್ರ ನಮ್ಮ ಪರ್ಸನಲ್, ನಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳಿಗೆ ಪ್ರಾರ್ಥನೆ ಮಾಡಿರುವಾಗ ಯೇಸು ಉತ್ತರಿಸುತ್ತಾನೆ, ನಮಗೆ ಸಮಾಧಾನ ಕೊಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಮಿರಾಕಲ್ಸ್ ಮಾಡ್ತಾನೆ, ಆಗಲಾರದಂಥ ಕಾರ್ಯಗಳಲ್ಲಿ ದೇವರು. ಆವಾಗ ಇವ್ರು ಹೇಳ್ತಾರೆ, ಬೃಂದಾ ಸಿಂಗ್, ಐ ನೀಡ್ ದಟ್ ಗಾಡ್, ಐ ನೀಡ್ ಮೈ ಪರ್ಸನಲ್ ಸೇವಿಯರ್. ನನಗೆ ನನ್ನ ವೈಯಕ್ತಿಕವಾದಂಥ ರಕ್ಷಕನು, ನನ್ನ ಕಣ್ಣೀರನ್ನು, ನನ್ನ ಬಾಧೆ ನೋಡುವ ಆ ದೇವರು ನನಗೆ ಬೇಕು. ನನಗೆ ಹೆಂಗೆ ಸಿಗ್ತಾನೆ ಅಂತ ಕೇಳ್ತಾಳೆ ಅವಳು. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಈ ಒಂದು ಬೃಂದಾ ಸಿಂಗ್ ಟೀಚರ್ ಬಹಳ ಅದ್ಭುತವಾಗಿ ಆ ಬೃಂದಾ ಸಿಂಗ್ ಟೀಚರ್ ಹೇಳ್ತಾಳೆ. ಆವಾಗ ನಮ್ಮ ಜನ ಆದ್ರೆ ಏನು ಮಾಡ್ತಿದ್ರು? 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನೀನು ಉದ್ಧಾರ ಆಗ್ತಿ ಅಂತ ಹೇಳಿದ್ರೆ ಅವ್ರು ಬರ್ತಿದ್ರು. ಅವಳು 3 ದಿವಸ ಆದ್ರೆ ಉಪವಾಸ ಪ್ರಾರ್ಥನೆ ಮಾಡೋದ್ರೆ ಕೆಲವರು ಬಂದರೆ ಬರ್ತಿರು, ಇಲ್ಲ. ಆದರೆ ದಯಮಾಡಿ ಜನರನ್ನು ಸತ್ಯವಾಕ್ಯದಲ್ಲಿ ನಡೆಸೋಣ ನಾವು. ಇವಳು ಏನು ಹೇಳ್ತಾಳೆ ಗೊತ್ತಿದೆ? ಬೃಂದಾ ಸಿಂಗ್ ಅವ್ರ ಟೀಚರು, ಬ್ರದರ್, ಇವು ವಂಡರ್ ಆಗ್ತೀರಿ ನೀವು. ಯೇಸುವನ್ನು ನೀವು ಹೇಳಬೇಕು, ಜೀಸಸ್, ಐ ಟ್ರಸ್ಟ್ ಯು, ಯು ಆರ್ ಮೈ ಲಾರ್ಡ್ ಆ್ಯಂಡ್ ಸೇವಿಯರ್. ಏನು ಹೇಳಬೇಕಂತ ಹೇಳ್ತಾಳೆ? ಯೇಸುವೇ, ನೀನೇ ನನ್ನ ರಕ್ಷಕನು, ನನ್ನ ಒಡೆಯನು ಎಂದು ನಂಬುತ್ತೇನೆ ಎಂದು ಹೇಳಂತ ಹೇಳ್ತಾಳೆ. ಜೀಸಸ್ ಹೇಳಿ ಎಲ್ಲರೂ, ಜೀಸಸ್, ಜೀಸಸ್, ಐ ಟ್ರಸ್ಟ್ ಯು, ಯು ಆರ್ ಮೈ ಸೇವಿಯರ್ ಆ್ಯಂಡ್ ಲಾರ್ಡ್. ಅಂದ್ರೆ ಅರ್ಥ ಏನಂದ್ರೆ, ಯೇಸುವೇ ನೀನೇ ನನ್ನ ರಕ್ಷಕನು, ಒಡೆಯನು ಎಂದು ನಾನು ನಂಬುತ್ತೇನೆ ಎಂಬುದಾಗಿ. ಇಷ್ಟು ಹೇಳಿದ್ರೆ ಸಾಕಂತ ಹೇಳಿದ್ರೆ ಅವಳು ಏನು ಎಷ್ಟು ಗ್ಯಾರಂಟಿ ಅಂತ ಹೇಳ್ತಾಳಂದ್ರೆ ಆ ಟೀಚರ್. ನೀನು ಇಷ್ಟು 40 ದಿವಸ ಉಪವಾಸ ಅಂತ ಹೇಳುದಿಲ್ಲ ಅವಳು, ಇಷ್ಟು ನೀನು 40 ದಿವಸ ಹೇಳು. ಎಷ್ಟು ದಿವಸ? ಪಾಪ ಅವಳು ಗೊತ್ತಿರುವ ಭಕ್ತಿಯಲ್ಲಿ ಪ್ರಕಾರವಾಗಿ ಹೇಳಿದ್ರು, ಯೇಸುವೇ ನೀನೇ ನನ್ನ ರಕ್ಷಕನು, ಒಡೆಯನೆಂದು ನಾನು ನಂಬುತ್ತೇನೆಂದೇ ಪ್ರತಿ ದಿನ ಸಮಯ ಸಿಕ್ಕಾಗೆಲ್ಲ ಹೃದಯದಿಂದ ಬಾಯಿಂದ ಇದನ್ನು ಒಪ್ಪಿಕೊಳ್ತಾ ಇರು. ನೀನು ನನ್ನ ಒಡೆಯನು, ರಕ್ಷಕನೆಂದು ಹೇಳ್ತಾ ಇರು. ಆ ನಂಬಿಕೆ ಆ 40 ದಿವಸದೊಳಗೆ ಯು ವಿಲ್ ಸಿ ದ ಔಟ್ಸ್ಟ್ಯಾಂಡಿಂಗ್ ಮಿರಾಕಲ್ ಇನ್ ಯುವರ್ ಲೈಫ್ ಎಂಬುದು ಹೇಳ್ತಾಳೆ. ಇಂಗ್ಲೆಂಡ್ನಲ್ಲಿ ಇರ್ತಕ್ಕಂಥ ಟೀಚರ್ ಆ ಬೃಂದಾ ಸಿಂಗ್ ಸಿಕ್ಕದೊಳಗೆ ನಿಶ್ಚಯವಾಗಿ ನೀನು 40 ದಿವಸದೊಳಗೆ ನೀನು ಅದ್ಭುತವನ್ನು ನೋಡ್ತೀಯ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಲಾಗಿದೆ, ಭೂಮಿಯಲ್ಲಿ
ಯೇಸು ಎಂಬ ಹೆಸರು ಹೊರತು ಮತ್ತು ಯಾವ ಹೆಸರಿನಲ್ಲಿ ಕೂಡ ನಿಮಗೆ ರಕ್ಷಣೆ ದೊರಕುವುದಿಲ್ಲ. ಮನುಜರಲ್ಲಿ ಕೊಡಲ್ಪಟ್ಟಿರುವ ಹೆಸರಲ್ಲಿ ಆತನ ಅಂದರೆ ಯೇಸುವಿನ ಹೆಸರಿನಲ್ಲಿ ಮಾತ್ರವೇ ರಕ್ಷಣೆ ಬಿಡುಗಡೆ ಮತ್ತು ಉದ್ಧಾರ ಆಗುವುದು. ಯೇಸುವಿನ ನಾಮದಲ್ಲಿ ಮಾತ್ರ, ಮತ್ತು ಯಾವ ನಾಮದಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಉಪವಾಸ ಪ್ರಾರ್ಥನೆಗಳು ಬೇಕು ನಮಗೆ, ಬೇಡ ಅಂತ ಹೇಳೋದಿಲ್ಲ. ಆದರೆ there is power in the name of Jesus Christ. ಆತನ ನಾಮಸ್ಮರಣೆ, ಆತನ ನಾಮವನ್ನು ತೆಗೆದುಕೊಂಡು ಯೇಸುವೇ ನನ್ನ ಒಡೆಯನೆಂದು ನೀನು ಹೇಳ್ತಾ ಇದ್ರೆ, ನನ್ನ ಪ್ರಿಯ ಸಹೋದರಿ ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಮಿತ್ರರೇ, ಆತ್ಮೀಯರೇ, ಇವತ್ತಿಂದ ಯೇಸಯ್ಯ ನೀನು ನನ್ನ ಒಡೆಯನು ರಕ್ಷಕನು ಅಂತ ಹೇಳಿದ್ರೆ ಖಂಡಿತವಾಗಿ ನಿನಗೆ ಕಷ್ಟಗಳಿಂದ ರಕ್ಷಣೆ, ನಿನಗೆ ಬಂದಿರುವ ಮನೆಯಲ್ಲಿರುವ ಎಲ್ಲ ಪಾಪದಿಂದ ಬಂದಿರುವ ಶಾಪದಿಂದ ರಕ್ಷಣೆ, ನಿನಗೆ ಬಡತನದಿಂದ ರಕ್ಷಣೆ, ನಿನಗೆ ದರಿದ್ರದಿಂದ ರಕ್ಷಣೆ, ನಿನಗೆ ಮಾನಸಿಕ ಕಿರುಕುಳದಿಂದ ರಕ್ಷಣೆ, ನಿನಗೆ ಸೆರೆಮನೆಯಿಂದ ರಕ್ಷಣೆ. ನೀನು ಸೆರೆಮನೆಯಲ್ಲಿ ಇರುವುದಾದರೂ, ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಕೂಡ ನೀನು ಬಳಲಿ ಹೋಗ್ತಾ ಇದ್ರು. ಮೈ ಸೇವಿಯರ್, ಹಲ್ಲೆಲೂಯಾ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಎಷ್ಟು ಆಸೆ ನನ್ನ ಸೇವಿಯರ್ ಅಂತ ಹೇಳಿದ್ರೆ, ನೀನು ಎಂಥ ಪರಿಸ್ಥಿತಿಯಲ್ಲಿದ್ದು ಕೂಡ ಯು ವಿಲ್ ಸಿ ದ ಮಿರಾಕಲ್. ಎಲ್ಲರೂ ಹೇಳ್ತೀರಲ್ವಿಯಾ? ನನ್ನ ಪ್ರಿಯ ಸಹೋದರೇ, ಇವಳು 40 ದಿವಸ ಹೇಳ್ಬೇಕಲ್ಲ, ಪ್ರತಿದಿನ ಜೀಸಸ್ ಐ ಟ್ರಸ್ಟ್ ಯು, ಯು ಆರ್ ಮೈ ಲಾರ್ಡ್ ಆ್ಯಂಡ್ ಮೈ ಸೇವಿಯರ್ ಎಂಬುದಾಗಿ ಹೇಳ್ತಾ ಹೋದಳು. ನೋಡ್ರಿ, ಏನು ಕೇಳು, ಯಾವ ನಾಮದಲ್ಲಿ? ನೀನು ನಮ್ಮ ಸಭೆಗೆ ಬಂದರೆ ಮಾತ್ರ ನಿನಗೆ ರಕ್ಷಣೆ, ನಮ್ಮ ಗ್ರೂಪ್ನಲ್ಲಿ ಸೇರಿದ್ರೆ ಮಾತ್ರ ನಿನಗೆ ರಕ್ಷಣೆ ಅಂತ ಹೇಳಿದ್ರ? ಯೇಸು ನಾಮದಲ್ಲಿ ನಿನಗೆ ರಕ್ಷಣೆ. ಈ ಭೂಲೋಕದಲ್ಲಿ ಯಾವ ಸಭೆಯಲ್ಲ, ಯಾವ ಗುಂಪಲ್ಲ, ಯಾವ ತಂಡ ಅಲ್ಲ, ಅಲ್ಲ, ತಿಳಿಯದ ದೇವರು ಯಾರಂದ್ರೆ ಆತನು ಯೇಸು ಕ್ರಿಸ್ತನೇ ಎಂಬುದಾಗಿ ಸಾರಿ ಹೇಳಿರುವಾಗ ಇವಳು ಪ್ರತಿದಿನ ಜೀಸಸ್ ಇಸ್ ಮೈ ಲಾರ್ಡ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ಲಂತೆ, ಸ್ಮರಣೆ ಮಾಡ್ತಿದ್ಲಂತೆ, ಅದನ್ನೇ ಅರಿಕೆ ಮಾಡ್ತಿದ್ಲಂತೆ. ಅರಿಕೆ ಮಾಡ್ತಾ ಇರುವಾಗ ಈ ಘಟನೆ ಎಷ್ಟು ನಿಜವಾಗಿ ನಡೆದಿದೆ ಎಂಬುದಾಗಿ ರೋಮಾಪುರದವರ ಭದ್ರ ಪತ್ರಿಕೆಯಲ್ಲಿ ನಾವು ಇದನ್ನು ನೋಡ್ತೇವೆ. 10ನೇ ಅಧ್ಯಾಯ 8ನೇ ವಚನದಿಂದ 13ನೇ ವಚನವರೆಗೂ ಇದರ ತಾತ್ಪರ್ಯ. ಯಾರು ಓದಬೇಡ್ರದೆ ಮಾಡಿ ನನ್ನ ಗಮನಿಸ್ತೀರಿ, ಎಲ್ಲರೂ ಹೇಳ್ತಿರಲ್ವಿಯಾ? ಇದನ್ನು ಹೇಳಿದ ಕೂಡಲೇ ಅವಳು ಕಟ್ಟುನಿಟ್ಟಾಗಿ ಪ್ರತಿದಿನ ಯೇಸುವೆ ನೀನಿನ ರಕ್ಷಕನ ನೋಡೇನು, ಗಂಡನ ಕಿರುಕುಳ, ಗಂಡನ ಬಂಧಕದಿಂದ, ಗಂಡನ ಅವಳ ಪಾಸ್ಪೋರ್ಟ್ ಎಲ್ಲ ಲಾಕ್ ಮಾಡಿಟ್ಟಿದ್ದಾನೆ, ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾನೆ, ದುಡ್ಡೆಲ್ಲ ಏನು ಸೇರಂತೆ ಮಾಡಿಬಿಟ್ಟಿದ್ದಾನೆ, ಅವಳು ಎಲ್ಲಿ ಹೋಗದಂತೆ ಮಾಡಿಬಿಟ್ಟಿದ್ದಾನೆ. ಅವಳು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವಳಿಗೆ ರಕ್ಷಣೆ ಸಿಗ್ತದೆ. ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೂ ಕೂಡ ಅವಳಿಗೆ ಏನಿಲ್ಲ, ದಿಕ್ಕಿಲ್ಲ, ಯಾಕಂದ್ರೆ ಮಕ್ಕಳಿದ್ದಾರೆ. ಅಲ್ಲೇ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದ ಅವಳಿಗೆ ಪರಿಹಾರ ಸಿಗ್ತಾ ಇಲ್ಲದ ಕಾರಣದಿಂದ ಇವಳು ಪ್ರತಿದಿನ ಜೀಸಸ್ ಈಸ್ ಮೈ ಲಾರ್ಡ್, ಇಂಗ್ಲೆಂಡ್ನಲ್ಲಿ ಆ್ಯಂಡ್ ಸೇವಿಯರ್ ಐ ಬಿಲೀವ್ ಅಂತ ಹೇಳಿದ ಕೂಡಲೇ 28ನೇ ದಿವಸ ಎಲ್ಲರೂ ಹೇಳ್ತಿರಲ್ಲಯ್ಯ, ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವ ಅಖಮ್ಯ ಬೆಳಕಿನಲ್ಲಿ ವಾಸ ಮಾಡ್ತಿರತಕ್ಕಂಥ ಯೇಸು ಕ್ರಿಸ್ತನ ದರ್ಶನ ಆಯ್ತಂತೆ ಅವಳಿಗೆ. ಆ ರಾತ್ರಿ ಯೇಸು ಕ್ರಿಸ್ತನ ಅಗಮ್ಯವಾದ ಬೆಳಕಿನಲ್ಲಿ ಅವರ ಕೋಣೆಯಲ್ಲಿ ಪ್ರಕಾಶಮಯವಾಗಿ ಅವಳ ಜೊತೆಯಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದ್ದನು ಅವಳು ಕೇಳಿದಳೆ, ಮಗಳೇ ನೀನು ಚಿಂತೆ ಮಾಡಬೇಡ, ನಿನಗೆ ಈ ಒಂದು ಬಂಧಕದಿಂದ, ಈ ಒಂದು ಕಿರುಕುಳದಿಂದ, ಈ ಒಂದು ಸೆರೆಮನಿಂದ ನಾನು ಬಿಡಿಸ್ತೇನೆ, ನಾನು ಕಾಪಾಡ್ತೇನೆ ಎಂಬುದಾಗಿ ಹೇಳ್ತಾಳೆ. ಅವಳು ಕಣ್ಣೀರಿನಿಂದ ಅಲ್ಲೇ ಮೊಣಕಾಲ ಮೇಲೆ ಬಿದ್ದು ಅವಳ ಮನೆ ಕೋಣೆಯಲ್ಲಿ ಅಳ್ತಾ, ಏಸಯ್ಯ ನೀನು ನಿಜ ದೇವರು ಎಂಬುದಾಗಿ ನನಗೆ ಈಗ ಗೊತ್ತಾಯಿತು, ನನ್ನನ್ನು ಕರುಣಿಸು ದೇವರೇ, ನನ್ನ ಕಷ್ಟ ನೋಡ್ತಾ ಇದೆಯಲ್ಲ ಎಂಬುದಾಗಿ ಭಾಳ ಕಣ್ಣೀರಿಟ್ಟು ಹತ್ತಿರುವಾಗ ಭಯಪಡಬೇಡ, ನಾನು ನಿನ್ನ ಸಂಗಡ ಎಂಬುದಾಗಿ ಅಗಮ್ಯವಾದ ಬೆಳಕಿನಿಂದ ಅವಳಿಗೆ ಆ ಸ್ವರ ಕೇಳಿಸಲು ಬಂದಿತ್ತು. ಆಗ ನಾನು ಹೇಗೆ ತಪ್ಪಿಸಿಕೊಳ್ಳಲಿ ದೇವರು ಎಂಬುದಾಗಿ ಅವಳು ಕೇಳ್ತಿರುವಾಗ, ಚಿಂತೆ ಮಾಡಬೇಡ, ಅವರ ಗಂಡ ಆ ಲಾಕರ್ನಲ್ಲಿರುವ ಪಾಸ್ಪೋರ್ಟ್ ಎಲ್ಲ ಕೀ ಹಾಕಿಟ್ಟಿದ್ದಾನಲ್ಲ, ಆ ಚಾವಿ ಬಚ್ಚಿಟ್ಟಿದ್ದಾನಂತೆ. ಏಸಯ್ಯ ಸ್ವರ ನಡಿ ನೀನು ಆ ಸ್ಥಳವನ್ನು ತೋರಿಸ್ತೀನಿ ಎಂಬುದಾಗಿ ಅವಳಿಗೆ ಆ ಸ್ಥಳವನ್ನು ತೋರಿಸಿ ಆ ಚಾವಿಯನ್ನು ತೆಗೆದುಕೊಂಡು ಅವಳ ಸೇಫ್ ಲಾಕರ್ನಲ್ಲಿರ್ತಕ್ಕಂಥ ಎಲ್ಲ ಅವಳ ಪಾಸ್ಪೋರ್ಟು, ಅವಳ ಹಣ, ಅವಳ ಬ್ಯಾಂಕ್ ಅಕೌಂಟ್, ಅವಳ ATM ಕಾರ್ಡ್ ಎಲ್ಲವನ್ನು ತೆಗೆದುಕೊಂಡು ಅವಳು ತನ್ನ 3 ಮಕ್ಕಳನ್ನು ಅಲ್ಲಿಂದ ತೆಗೆದುಕೊಂಡು ಆ ಮನೆಯ ಲಾಕ್ ಎಲ್ಲ ಎಲ್ಲಿದೆ ಎಂಬುದಾಗಿ ತೋರಿಸ್ತಾನೆ. ಆ ಲಾಕ್ ಎಲ್ಲ ಓಪನ್ ಮಾಡಿ
ಮನೆಯಿಂದ ಹೊರಗೆ ಬಂದು ಅವರು ಭಯಪಡ್ತಾ ಅವರು ಅಲ್ಲಿಂದ ಪಲಾಯನ ಆಗ್ತಾ ಇರುವಾಗ ಮಧ್ಯರಾತ್ರಿಯಲ್ಲಿ ಓಡ್ತಾ ಇರುವಾಗ ಒಂದು ಕಾರ್ನಲ್ಲಿ ಒಂದು ಯುವತಿ, ಒಂದು ಸಹೋದರಿ ಬಂದು ಅವಳಿಗೆ ಭೇಟಿ ಆಗ್ತಾಳೆ. ಅವಳು ನೋಡ್ತಾಳೆ, ಏನು ಈ 3 ಮಕ್ಕಳು ತಾಯಿ ಹೋಗ್ತಾರೆ, ಏನಾಯ್ತಮ್ಮ ಅಂತ. ಅವಳು ಗಡಗಡ ನಡುಗ್ತಾ ಇರ್ತಾಳೆ. ಅವಳು ಏನಾಯ್ತಮ್ಮ ಹೇಳಿ ಅಂತ ಹೇಳ್ತಾಳೆ. ಗಡಗಡ ನಡುಗ್ತಾ ಇರುವಾಗ ಆ ತಾಯಿ, ಇಲ್ಲ ನಾನು ಇಂಡಿಯಾದಿಂದ ಬಂದಿದ್ದೇನೆ, ನನ್ನ ಗಂಡ ಇಂಗ್ಲೆಂಡ್ನಲ್ಲಿ ಇಂಡಿಯನ್ ಅಂತೇಳಿ ನಾನು ಮದುವೆ ಮಾಡ್ಕೊಂಡಿದೆ, 3 ಮಕ್ಕಳಾದರೂ ಬಹಳ ಹಿಂಸೆ ಮಾಡ್ತಾನೆ, ಕಿರುಕುಳ ಮಾಡ್ತಾನೆ, ಬದುಕಲಿಕ್ಕೆ ಕೊಡ್ತಾ ಇಲ್ಲ, ಸುಖ ಇಲ್ಲ, ನೆಮ್ಮದಿಲ್ಲ. 3 ಮಕ್ಕಳನ್ನು ತಗೊಂಡು ಎಲ್ಲಾದರೂ ಹೋಗಿ ಕೆಲಸ ಮಾಡಿ ಬದುಕೋರು ಎಂಬುದಾಗಿ ತಿಳ್ಕೊಂಡ್ರು. ಇಷ್ಟು ವರ್ಷಗಳು ನನಗೆ ಹೊರಗೆ ಹೋಗದಂತೆ ಎಲ್ಲ ನನ್ನ ಪಾಸ್ಬುಕ್, ನನ್ನ ಬ್ಯಾಂಕ್ ಅಕೌಂಟ್, ನನ್ನ ATM ಕಾರ್ಡ್ ಎಲ್ಲ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾನೆ. ಇವತ್ತು ಯೇಸು ನನ್ನನ್ನು ಬಿಡಿಸಿದ್ದಾನೆ. ಯೇಸು ನೀನು ಬಿಡಿಸಿದ್ದಾನೆ? ವಾಟ್ ಆರ್ ಯು ಟಾಕಿಂಗ್? ನೋ, ಜೀಸಸ್ ಅಪಿಯರ್ಡ್ ಮೀ, ಜೀಸಸ್ ಅಪಿಯರ್ಡ್ ಅನ್ ಟು ಮೀ. ಯೇಸು ನನ್ನ ಕೋಣೆಯಲ್ಲಿ. ಅದೆಂಗಾಯ್ತು? ನಮ್ಮ ಟ್ಯೂಷನ್ ಟೀಚರ್ ಹೇಳಿದ್ರು, ಜೀಸಸ್ ಇಸ್ ಮೈ ಸೇವಿಯರ್ ಅಂಡ್ ಲಾರ್ಡ್, ಐ ಬಿಲೀವ್ ಅಂತ ಇಷ್ಟೇ ಹೇಳು. ಯೇಸು ನನ್ನ ರಕ್ಷಕನು ಒಡೆಯನೆಂದು ಬಾಯಿಂದ ಹೇಳು, ಸಾಕು. ಅದ್ಭುತ ಆಗ್ತಾರೆ. 28 ಡೇಸ್ ನಂತರ ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದ ಅಂತೇಳಿ ಆ ಕೇಳಿದ್ದ ಅವಳು ಕ್ರಿಶ್ಚಿಯನ್. ಅವಳಿಗೆ ಆಶ್ಚರ್ಯ ಆಯಿತು. ಯು ಹ್ಯಾವ್ ಸೀನ್ ಗಾಡ್ಸ್, ದೇವರ ಬೆಳಕನ್ನು ನೋಡಿದ್ಯಾ? ಅವಳು ಖುಷಿ ಆಯಿತು. ನೀನು ಯಾರು ಅಂತ ಕೇಳಿದೆ. ನಾನು ಬೃಂದಾ ಸಿಂಗ್ ಅಂತೇಳಿ, ನಾವು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿರುವ ಇಂಡಿಯಾ ಪಂಜಾಬ್ನಲ್ಲಿ ಹುಟ್ಟಿದ್ದೆ. ನಾನು ಇಲ್ಲಿ ಬದುಕಲಿಕ್ಕೆ ನಾನು ಬಂದಿದೆ. ನನ್ನ ಕುಟುಂಬ ಎಲ್ಲ ಹೇಗೆ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳಿದ್ಕೊಳ್ಳಿ. ಅವಳಿಗೆ ಕನಿಕರ ಬಂತು. ಅವಳಿಗೆ ಆಶ್ರಯ ಕೊಟ್ಟು, ಅವಳಿಗೆ ಪೊಲೀಸರಿಂದ ರಕ್ಷಣೆ ಕೊಟ್ಟು, ಅವಳು ಹೇಳ್ತಾಳೆ, ನೀನು ಇಷ್ಟೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡೋದಾದರೆ ಯಾಕೆ ನೀನು ಚರ್ಚಿಗೆ ಹೋಗಬಾರ್ದು ಎಂಬುದಾಗಿ ಕೇಳ್ತಾಳೆ. ಯಾರು? ಆ ಕಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಆ ಸಹೋದರಿ. ಯು ಫೈಂಡ್ ಮಿ ದ ಚರ್ಚ್. ನನಗೆ ಒಂದು ಒಳ್ಳೆ ಚರ್ಚ್, ನನಗೆ ಸೂಟ್ ಆಗುವ ಚರ್ಚ್, ನನಗೆ ಗೊತ್ತಾಗುವ ಚರ್ಚ್ ನನಗೆ ಒಂದು ಪರಿಚಯ ಮಾಡಿ ತಿಳ್ಕೊಳ್ಳಿ. ಅವಳೊಂದು ಚರ್ಚ್ ಪರಿಚಯ ಮಾಡ್ತಾಳೆ. ಆ ಚರ್ಚ್ಗೆ ಪ್ರತಿ ಭಾನುವಾರ ಪ್ರಾರ್ಥನೆಗೆ ಹೋಗ್ತಾ ಇದ್ದಳು ಅವಳು. ಹಲ್ಲೆಲೂಯಾ. 3 ಮಕ್ಕಳನ್ನು ತೆಗೆದುಕೊಂಡು ಪೊಲೀಸರಿಂದ, ಆ ಕಿರುಕುಳ ಗಂಡದಿಂದ ಅವಳಿಗೆ ಯಾವ ತೊಂದರೆ ಆಗದಂತೆ ರಕ್ಷಣೆ ಕೊಟ್ಟರು. ಅದಾದ ನಂತರ ಇವಳು ಕೂಡ ಅದೇ ಸಮಯದಲ್ಲಿ ಕಾರಿನಲ್ಲಿ ಅಲ್ಲೇ ಬರಬೇಕಾದ್ರೆ ಯೋಚನೆ ಮಾಡಿ ನೋಡ್ರಿ, ಪರಲೋಕದಲ್ಲಿರುವಂಥ ನಿಮ್ಮ ದೇವರು, ಬೈಬಲ್ನಲ್ಲಿ ಹೇಳಲಾಗಿದೆ, ಕೀರ್ತನೆ 68ನೇ ಅಧ್ಯಾಯ 5-6 ಎಷ್ಟು ಸುಂದರವಾಗಿ ಹೇಳಲಾಗಿದೆ. ಬೇಗನೆ ಓದ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ? ಹಲ್ಲೆಲೂಯಾ. ಕೀರ್ತನೆ 5-6ರಲ್ಲಿ ಅದ್ಭುತವಾದಂಥ ಮಾತಿದೆ. ಎಷ್ಟು ಅದ್ಭುತವಾದಂಥ ಮಾತು, ಓದ್ತಿರಿ ಬೇಗನೆ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವನೇ ದೇವರು, ದಿಕ್ಕಿಲ್ಲದವರಿಗೂ ತಂದೆಯೂ, ವಿಧವೆಯರಿಗೆ ನ್ಯಾಯಕರ್ತನೂ ಆಗಿದ್ದಾನೆ. ಒಂಟಿಗರನ್ನು ಅಂದ್ರೆ ಒಬ್ಬಂಟಿಗರನ್ನು ಕುಟುಂಬಸ್ಥರನ್ನಾಗಿ ಮಾಡುವವನು. ಸೆರೆಯಲ್ಲಿದ್ದವ್ರು ಏನ್ ಮಾಡ್ತಾನೆ? ಸೆರೆಮನೆಯಲ್ಲಿ, ಬಂಧಕದಲ್ಲಿ, ಬೇಡಿಗಳಲ್ಲಿ ಇರುವವರನ್ನು ಬಿಡಿಸಿ ಏನ್ ತರ್ತಾನೆ? ಸುಖಾವಸ್ಥೆಗೆ. ನೋಡ್ರಿ, ಸುಖ ಇಲ್ಲ ಬೈಬಲ್ನಲ್ಲಿ. ಸುಖ ಇದ್ರೆ ಸುಖಂ ಕೋಸಂ ಕಾದಕ್ಕ ನಮ್ಮ ಕ್ರೈಸ್ತವಲ್ಲ ಹಿಂದಿ. ಸುಖ ಸಿಗುವುದಿಲ್ಲ ಅಂತ ಹೇಳ್ತಾರೆ ಬಹಳ ಜನ. ನೋ ದಟ್ಸ್ ರಾಂಗ್ ಮೈ ಡಿಯರ್ ಬ್ರದರ್. ಸುಖಾವಸ್ಥೆಯಲ್ಲಿ ಅಂದ್ರೆ ಅಭಿವೃದ್ಧಿ ಅವಸ್ಥೆ, ಬಂಧಕದಿಂದ ಬಿಡಿಸಿ, ದಾಸತ್ವದಿಂದ ಬಿಡಿಸಿ ನೀನನ್ನು ಸುಖಾವಸ್ಥೆಯಲ್ಲಿ ತರ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಾನೆ, ನನ್ನ ಮೇಲೆ ಕರ್ತನ ಆತ್ಮ ಇದೆ. ಲೂಕ 4:18ರಲ್ಲಿ ನಾನು ಬಡವರಿಗೆ ಸುವಾರ್ತೆಯನ್ನು ಸಾರಲು ನಾನು ಬಂದಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ನಾನು ಬಡವರಿಗೆ ಸುವಾರ್ತೆಯನ್ನು ಸಾರಲು ಬಂದಿದ್ದೇನೆ. ಹಲ್ಲೆಲೂಯಾ. ನಾನು ಬಡವರಿಗೆ ಸುವಾರ್ತೆಯನ್ನು ಸಾರಲು ಬಂದಿದ್ದೇನೆ ಎಂಬುದಾಗಿ ಹೇಳಿಕೊಂಡಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಸೆರೆಮನೆಯಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿ, ಬಾಧಿತರಾಗಿರುವವರನ್ನು ಮುಕ್ತಗೊಳಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವಳನ್ನು ಅಕ್ಷರ ಸಹಿತವಾಗಿ ವಾಕ್ಯದಲ್ಲಿ ಹೇಳಿರತಕ್ಕಂಥ ಅದೃಶ್ಯವಾದಂಥ ದೇವರು ಅಕ್ಷರ ಸಹಿತವಾಗಿ ಅವಳ ಜೀವನದಲ್ಲಿ ದರ್ಶನ ಕೊಟ್ಟು, ವೈಯಕ್ತಿಕವಾಗಿ ದರ್ಶನ ಕೊಟ್ಟು, ಅವಳ ವೈಯಕ್ತಿಕವಾದಂಥ ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳನ್ನು ಪರಿಹರಿಸಿ ಅವಳಿಗೆ ಒಂದು ಒಳ್ಳೆಯ ಸ್ಥಳವನ್ನು ಕೊಟ್ಟು ಆ ಚರ್ಚಿಗೆ ಪ್ರತಿ ಭಾನುವಾರ ಪ್ರಾರ್ಥನೆಗೆ ಹೋಗ್ತಿದ್ಲಂತೆ. ಅಲ್ಲೇ ಬೈಬಲನ್ನು ಓದ್ತಾ ಅವಳು ಏನು ಮಾಡಿದ್ಲು ಗೊತ್ತಿದೆ? ಜಾಬ್ ಸಿಕ್ತಂತೆ ಅವಳಿಗೆ. 3-4 ವಾರದಲ್ಲಿ ಜಾಬ್ ದೊರಕಿದ ಕೂಡಲೇ ಅವಳು ವಾರದಲ್ಲಿ 3-4 ದಿವಸ ಪ್ರೇಯರ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ನಾವೇನು ಮಾಡ್ತೇವೆ ದೇವರು ನಮಗೆ ಜಾಬ್ ಕೊಟ್ಟರೆ? ಪ್ರೈಸ್ ಲಾರ್ಡ್ ಜೀಸಸ್. ನಾವೇನು ಮಾಡ್ತೇವೆ ದೇವರು ನಮಗೆ ಜಾಬ್ ಕೊಟ್ಟರೆ? ಜಾಬ್ ಕೊಟ್ಟು ಬಿಟ್ಟಿದ್ದಾನೆ,
ನಮಗೇನಿಲ್ಲ, ಪ್ರಾರ್ಥನೆಗೆ ಬರಲಿಕ್ಕೆ ಟೈಮ್ ಇಲ್ಲ. ಆದರೆ ಇವಳು ವಾರದಲ್ಲಿ 3-4 ದಿವಸ ಪ್ರಾರ್ಥನೆಗೆ ಹೋಗೋದು ಮಾತ್ರ ಅಲ್ಲ. ಇನ್ನೊಂದು ಆಶ್ಚರ್ಯ ಪಡ್ತಾರೆ, ಕೇಳ್ತೀರಿ, ನೀವು ಆಶ್ಚರ್ಯ ಪಡ್ತೀರಿ. ಪಾಸ್ಟರ್ ಹತ್ರ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ತಿಳ್ಕೊಂಡು, ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ತಿಳ್ಕೊಂಡು ನಾನು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ಹೇಳಿದ್ರೆ ಪಾಸ್ಟರ್ ಒಳಗೆ, ಆ ಚರ್ಚಿನ ಪಾಸ್ಟರ್ ಅವಳಿಗೆ ಬೈಬಲ್ ಡಿಪ್ಲೊಮಾ ಥಿಯಾಲಜಿಗೆ ಅಡ್ಮಿಷನ್ ಮಾಡಿಸ್ತಾನೆ. ಜಾಬ್ ಮಾಡ್ತಾ, ತನ್ನ 3 ಮಕ್ಕಳನ್ನು ನೋಡ್ಕೊಳ್ತಾ ಮತ್ತು ಬೈಬಲ್ ಥಿಯಾಲಜಿಕಲ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಓದಿ ಯೇಸು ಕ್ರಿಸ್ತನ ಬೈಬಲ್ ವಿಷಯದಲ್ಲಿ ತಿಳಿಯದ ದೇವರು ಇಷ್ಟು ಅದ್ಭುತ ಮಾಡಿದಾನಲ್ಲ, ಇಷ್ಟು ಚಮತ್ಕಾರಗಳು ಮಾಡಿದಾನಲ್ಲ, ಅಕ್ಷರ ಸಹಿತವಾಗಿ ನನ್ನ ಜೀವನದಲ್ಲಿ ಪ್ರತಿದಿನ ಅದ್ಭುತ ಕೆಲಸ ಕೊಟ್ಟಿದ್ದಾನೆ, ಜಾಬ್ ಕೊಟ್ಟಿದ್ದಾನೆ, ನನ್ನ ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದಾನೆ, ನನ್ನ ಮಕ್ಕಳಿಗೆ ಒಳ್ಳೆ ಶಾಲೆಗೆ ಹಾಕಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ದೇವರ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಅವಳು ಡಿಪ್ಲೊಮಾ ಇನ್ ಥಿಯಾಲಜಿ ಬೈಬಲ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ಲಂತೇಳು. ನನ್ನ ಆತ್ಮೀಯರೇ, ಪ್ರಾರ್ಥನೆ ಮಾಡ್ಲಿಕ್ಕಾದ್ರೂ ಟೈಮ್ ಇದೆಯಾ ನಿಮ್ಮ ಹತ್ರ? ಪ್ರೈಸ್ ಲಾರ್ಡ್ ಜೀಸಸ್. ಬೈಬಲ್ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಯಾವತ್ತೂ ತಪ್ಪಿಸಬೇಡ. ನನ್ನ ಕಳಕಳಿ ವಿನಂತಿ ಏನಂದ್ರೆ, ಆತ್ಮೀಯರೇ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮತ್ತು ಪ್ರತಿದಿನ ಏನು ಮಾಡ್ತಾ ಇದ್ರಿ? ಪ್ರತಿದಿನ ಕುಟುಂಬ ಪ್ರಾರ್ಥನೆ, ಪ್ರತಿದಿನ ಬೈಬಲ್ ಓದೋದನ್ನು, ದೇವರನ್ನು ಭಜಿಸೋದನ್ನು, ಕೀರ್ತಿಸೋದನ್ನು, ಆರಾಧಿಸೋದನ್ನು ಎಂದಿಗೂ ಬಿಡಬೇಡ್ರಿ ಎಂಬ ನನ್ನ ಕಳಕಳೆಯ ವಿನಂತಿ. ಯಾಕಂದರೆ ಕುಟುಂಬ ಪ್ರಾರ್ಥನೆ ಯಾವ ದಿನ ನಿಂತೋಗ್ತದೆ ಆ ದಿನ ದುಷ್ಟನು ಒಳಗೆ ಪ್ರವೇಶ ಮಾಡ್ತಾನೆ. ಆದರೆ ಇವಳು ಪ್ರಾರ್ಥನೆ ಇನ್ನೂ ಹೆಚ್ಚಾಯಿತು ಅಲ್ಲದೆ, ನಾನು ಯೇಸುವಿನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಅದೇ ಇಂಗ್ಲೆಂಡ್ನಲ್ಲಿ ಬೈಬಲ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಅವಳು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೆಚ್ಚಾಗಿ ತಿಳ್ಕೊಳ್ತಾ, ಅರ್ಥ ಮಾಡಿಕೊಂಡು ಪ್ರತಿದಿನ ಅವಳು ಯೇಸು ಕ್ರಿಸ್ತನ ಪರ್ಸನಲ್ ಗಾಡ್, ಏನಂತೇಳಿ ನನ್ನ ವೈಯಕ್ತಿಕವಾದಂಥ ರಕ್ಷಕನು, ನನ್ನ ಆಧಾರಕರ್ತನು, ನನ್ನ ಒಡೆಯನು ಅನುಭವಿಸುತ್ತಾ ಅವಳು ಆ ಒಂದು ಪಟ್ಟಣದಲ್ಲಿ ಸಾಕ್ಷಿಯಾಗಿ ಜೀವಿಸಿದಳಂತೆ. ಏನಾಗಿ? ಸಾಕ್ಷಿಯಾಗಿ. ಯಾಕಂದ್ರೆ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಆಗ್ತಾರೆ. ಅಲ್ಲಿದ್ದ ಕ್ರಿಶ್ಚಿಯನ್ಸ್, ಎಲ್ಲಿ ಇಂಗ್ಲೆಂಡ್ನಲ್ಲಿದ್ದ ಕ್ರಿಶ್ಚಿಯನ್ಸ್ ಕೆಲವು ಜನ ನಾಮಕೆ ವಾಸ್ತೆ ಕ್ರಿಶ್ಚಿಯನ್, ಏನಂದ್ರೆ ನಾಮಕಾರ್ಥಕವಾಗಿ, ಅಂದರೆ ನಾಮಕಾರ್ಥಕವಾದಂಥ ಕ್ರೈಸ್ತರಿದ್ರಲ್ಲಿ, ಹೆಸರಿಗೆ ಮಾತ್ರ ಕ್ರೈಸ್ತರು, ಅವರು ಕೂಡ ಇವಳ ಸಾಕ್ಷಿ ಕೇಳಿ ಆಶ್ಚರ್ಯ ಪಡ್ತಾ ಇದ್ರೆ, ಶಿ ಹ್ಯಾಡ್ ಸೀನ್ ಜೀಸಸ್ ಇನ್ ದ ಪವರ್ಫುಲ್ ಲೈಟ್. ಅವಳು ಯೇಸು ಕ್ರಿಸ್ತನ ಸಾಕ್ಷಿ ಇಂಗ್ಲೆಂಡ್ನಲ್ಲಿ ಹೇಳ್ತಾ ಇದ್ದಾಳೆ. ಅಲ್ಲಿ ನಾಮಕಾರ್ಥನವಾಗಿರುವ ಕ್ರಿಶ್ಚಿಯನ್ಸ್ ಎಲ್ಲ ಅವಳ ಸಾಕ್ಷಿ ಕೇಳ್ತಾರೆ. ದಿನಗಳದಂತೆ ಅವರ ಮಕ್ಕಳನ್ನು ಬೆಳೆಸ್ಕೊಂಡ್ಲು. ನೋಡ್ರಿ, ಬಂಧಕದಿಂದ ಬಿಡಿಸಿ, ಸೆರೆಯಿಂದ ಬಿಡಿಸಿ ಅವರನ್ನು ಸುಖಾವಸ್ಥೆಯಲ್ಲಿ ತರುವನು. ಪ್ರೈಸ್ ದ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಅದಕ್ಕೆ ಅವಳ ಸುಖಾವಸ್ಥೆ ಬಂದಿರತಕ್ಕಂಥ ಕಾರಣವನ್ನು ನೋಡೋಣ ನಾವು. ಯಾಕಂದ್ರೆ ಯೇಸುವಿನ ನಾಮ ಕರೆಯೋದ್ರಿಂದಲೇ, ಕೂಗೋದ್ರಿಂದಲೇ ಎಷ್ಟು ದೊಡ್ಡ ಅದ್ಭುತವಾಗಿದೆ ಅಂದರೆ, ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಿಂದ ದಯಮಾಡಿ ನನಗಾಗಿ ಓದ್ತೀರಿ. ಬೇಗನೆ ಕನ್ನಡದಲ್ಲಿ ಓದೋರು. ಓದ್ರಿ. ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. 10ನೇ ಅಧ್ಯಾಯ 8ನೇ ವಚನ, ರೋಮಾಪುರದವರ ಬರ್ತೀವಿ. ಓದ್ರಿ. ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿದೆ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ, ಎಲ್ಲಿದೆ? ಸಮೀಪದಲ್ಲಿದೆ. ಅದು ನಿನ್ನ ಬಾಯಲ್ಲಿಯೂ, ಅದು ನಿನ್ನ ಬಾಯಲ್ಲಿಯೂ, ಸಮೀಪ ಅಂದ್ರೆ ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ರಕ್ಷಣೆ ವಿಷಯದಲ್ಲಿ ಆಗಿದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯದಲ್ಲಿ ಆಗಿದೆ. ಅದೇನೆಂದರೆ, ನೀನು ಯೇಸುವನ್ನು ನನ್ನ ಒಡೆಯನೆಂದು, ಯೇಸುವನ್ನು ನನ್ನ ಕರ್ತನೆಂದು ಬಾಯಿಂದ ಒಪ್ಪಿಕೊಂಡ್ರೆ, ಅರಿಕೆ ಮಾಡಿದ್ರೆ, ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನೀನು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ, ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ಬಡತನದಿಂದ ರಕ್ಷಣೆ, ಸೆರೆಮಣಿಯಿಂದ ರಕ್ಷಣೆ, ದಾಸತ್ವದಿಂದ ರಕ್ಷಣೆ, ಬೇಡಿಗಳಿಂದ ರಕ್ಷಣೆ ಆಗುವುದು. ಮುಂದೆ ಹೃದಯದಿಂದ ನಂಬುವುದರ ಮೂಲಕ, ಯೇಸು ನಮಗಾಗಿ ಸಿಲುವೆ ಮೇಲೆ ನನ್ನ ಪಾಪಗಳನ್ನು ಹೊತ್ತು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದೇನೆ ಎಂಬುದಾಗಿ ಹೃದಯದಲ್ಲಿ ನಂಬುವುದರ ಮೂಲಕ ನೀನು ನೀತಿವಂತನಾಗಿ ನಿರ್ಣಯಿಸಲ್ಪಡುತ್ತಿ. ಬಾಯಿಂದ ಆ ಯೇಸುವಿನ ನಾಮವನ್ನು, ಏಸಯ್ಯ, ಎಲ್ಲರೂ ಹೇಳುವ ಏಸಯ್ಯ, ಎಲ್ಲ ಹೇಳುವ ಏಸಯ್ಯ, ಮತ್ತೊಂದು ಹೇಳುವ ಏಸಯ್ಯ. ಏಸಯ್ಯ ಅಂದ್ರೆ ರಕ್ಷಕನು. ಏಸಯ್ಯನನ್ನು ಬಾಯಿಂದ ಒಪ್ಪಿಕೊಂಡ್ರೆ, ಅರಿಕೆ ಮಾಡಿದರೆ,
ಮೂಲಕ ರಕ್ಷಣೆ ಆಗುತ್ತದೆ. ನಿನಗೆ ರಕ್ಷಕನು ಎಂದು ಕರೆದಾಗ ನಿನಗೆ ರಕ್ಷಣೆ ಆಗುವುದು. ಹಾ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಮತ್ತೆ ನೋಡ್ರಿ, ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೇ? ಅವಮಾನ ಪಾಲಾಗುವುದಿಲ್ಲ. ಏನರ್ಥ? ಅವಮಾನ ಪಾಲು, ನಾಚಿಕೆಗೆ ಪಾಲಾಗುವುದಿಲ್ಲ. ಅವನಿಗೆ ಸನ್ಮಾನಿಸ್ತಾನೆ ದೇವರು. ಶಾಸ್ತ್ರವು ಹೇಳುತ್ತದಲ್ಲವೇ? ಈ ವಿಷಯದಲ್ಲಿ ಯಹೂದ್ಯರಾಗಲಿ, ಗ್ರೀಕರಾಗಲಿ, ಹಿರಿಯರಾಗಲಿ, ಕಿರಿಯರಾಗಲಿ, ಕೆಟ್ಟವನಾಗಲಿ, ಒಳ್ಳೆಯವನಾಗಲಿ, ಯಾವುದೇ ಜಾತಿ ಜನಾಂಗದವನಾಗಲಿ, ಎಲ್ಲರಿಗೂ ಒಡೆಯನು ಕರ್ತನು ಒಬ್ಬನೇ. ಆತನ ನಾಮವನ್ನು ಮೊರೆ ಇಡುವವನಿಗೆ ಖಂಡಿತವಾಗಿ ಏನುಂಟಾಗ್ತದೆ? ಆತನ ನಾಮದಿಂದ ಮೊರೆ ಇಡುವವನಿಗೆ ಕೃಪೆ ತೋರುವ ಐಶ್ವರ್ಯವಂತನಾಗಿದ್ದಾನಂತೆ ಆತನು. ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸುವಿನ ನಾಮ ಜಪಿಸಿದಕ್ಕಾಗಿ, ಯೇಸುವಿನ ನಾಮ ಸ್ಮರಿಸಿದಕ್ಕಾಗಿ, ಯೇಸುವಿನ ನಾಮ ಬಾಯಿಂದ ಹೇಳೋದಕ್ಕಾಗಿ ಇಂಗ್ಲೆಂಡ್ನಲ್ಲಿ ಏಕಾಂಗಿ ಒಂಟಿ ಪರದೇಶದಲ್ಲಿ ಇರ್ತಕ್ಕಂಥ ದಿಕ್ಕಿಲ್ಲದ ದೇಶದಲ್ಲಿ ದೇವರು ಅವಳಿಗೆ ದಿಕ್ಕಾಗಿ ತಂದೆಯಾಗಿ ಅವಳನ್ನು ಬಿಡಿಸ್ತಾನೆ. ಅದಕ್ಕೆ ಸಿಖ್ ಸಮುದಾಯದವರು ತಿಳಿಯದ ದೇವರನ್ನು ಆರಾಧಿಸುವವರಂತೆ. ಅವರು ಆ ತಿಳಿಯದ ದೇವರಿಗೆ ಅವರ ಗುರುಗಳಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂದರೆ ವಾಹೇಗುರು ಎಂಬುದಾಗಿ ಕೇಳಿದ್ದಾರೆ. ವಾಹೇಗುರು ಅಂದರೆ ವಂಡರ್ಫುಲ್ ಟೀಚರ್ ಅಥವಾ ವಂಡರ್ಫುಲ್ ಮೆಂಟೋರ್ ಅಂದರೆ ಗುರುಗಳು ಎಂಬುದಾಗಿ ನಂಬ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಕ್ಷರ ಸಹಿತವಾಗಿ ಇನ್ನೊಂದು ಆಶೀರ್ವಾದ ಕೇಳಿದ್ರೆ ಆಶ್ಚರ್ಯ ಆಗ್ತೀರಿ ನೀವು. ಅವಳು ಇಂಗ್ಲೆಂಡ್ನಲ್ಲಿ ಅವಳು ಒಬ್ಬಳಾಗಿ ಇರುವಾಗ ಅವಳ ಜೊತೆಯಲ್ಲಿ ಯೇಸು ಕ್ರಿಸ್ತನು, ಅವಳು ಯೇಸು ಕ್ರಿಸ್ತನ ಈ ವಾಕ್ಯಗಳೆಲ್ಲ ತನ್ನ ಹೃದಯದಲ್ಲಿ ತುಂಬಿಕೊಂಡು ಆ ವಾಕ್ಯದ ಪ್ರಕಾರವಾಗಿ ನಡೀತಾ ಇರುವಾಗ 27 ವರ್ಷ ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡು ತನ್ನ ಮಕ್ಕಳಿಗೆ ಇಂಗ್ಲೆಂಡಿನ ಸಿಟಿಸನ್ಶಿಪ್ ಸಿಕ್ತು. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ದೊಡ್ಡ 27 ವರ್ಷ ಅರ್ಥ ಆಯ್ತಾ? ವಿದ್ಯಾಭ್ಯಾಸವನ್ನು ಕೊಟ್ಟು ಈಗ ಉದ್ಯೋಗವನ್ನು ಅವರಿಗೆ ನೆದರ್ಲ್ಯಾಂಡಲ್ಲಿ ಅವರಿಗೆ ಜಾಬ್ ಸಿಕ್ತು. ಮಕ್ಕಳಿಗೆ ನೆದರ್ಲ್ಯಾಂಡ್ನಲ್ಲಿ ಅವಳಿಗೆ ಜಾಬ್ ಸಿಕ್ತು. ಅವಳ ಮಕ್ಕಳನ್ನು ಕೂಡ ಒಳ್ಳೆಯ ಉದ್ಯೋಗದಲ್ಲಿದ್ದುಕೊಂಡು ಸುಖಾವಸ್ಥೆಯಲ್ಲಿ ಇರೋದು ಮಾತ್ರ ಅಲ್ಲದೆ ಇನ್ನೊಂದು ಸತ್ಯವನ್ನು ನಿಮ್ಗೆ ತಿಳಿಸಬೇಕು. ಅವಳು ಡಿಪ್ಲೊಮಾ ಇನ್ ಥಿಯಾಲಜಿ ಮಾಡಿದ ಕೂಡಲೇ ಅವಳು ದೇವರಿಗೆ ಸಾಕ್ಷಿ ಹೇಳ್ತಾ ಈಗ ಅವಳು ಒಂದು ಕ್ರೈಸ್ತ ಸಭೆಗೆ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾಳೆ. ಈಗ ಅವಳಿಗೆ ಎಷ್ಟು ವಯಸ್ಸು ಅಂದರೆ ಸುಮಾರು ಸಮೀಪ ಅಂದರೆ 60 ವಯಸ್ಸು ಅವಳಿಗೆ ಆಗಿದೆ. ಅವಳು ಹೇಳ್ತಾ ಇದ್ದಾಳೆ, ಈ 60 ವಯಸ್ಸುವರೆಗೂ ಕೂಡ ನನ್ನ ಜನ್ಮದಿಂದ ಗರ್ಭದಲ್ಲಿ ಹೊತ್ತ ನನ್ನ ದೇವರು ನನ್ನ ವೃದ್ಧಾಪ್ಯ ಕಾಲ, ನನ್ನ ತಲೆ ಕೂದಲ ನೆರೆಯವರೆಗೂ, ನನ್ನ ಕೊನೆಯ ದಿನವರೆಗೂ ನನ್ನನ್ನು ಕಾಪಾಡುವ ನನ್ನ ವೈಯಕ್ತಿಕವಾದಂಥ ರಕ್ಷಕನು ಯೇಸು ಕ್ರಿಸ್ತನು ಎಂದು ನಾನು ತಿಳಿದಿದ್ದೇನೆ. ನನ್ನ ಪ್ರಿಯ ತಿಳಿಯದ ದೇವರನ್ನು ಆರಾಧಿಸುವ ನನ್ನ ಎಲ್ಲ ಸಹೋದರಗಳಿಗೆ ಯೇಸು ಕ್ರಿಸ್ತನಿಂದ ಮಾತ್ರವೇ ರಕ್ಷಣೆ. ಪಾಪದಿಂದ ಮಾತ್ರ ಅಲ್ಲ, ಪಾಪದಿಂದ ಬಂದಿರುವ ಶಿಕ್ಷೆಯಿಂದ ನಮಗೆ ರಕ್ಷಣೆ ಇದೆ. ಅದು ಮಾತ್ರ ಅಲ್ಲ, ಈ ಲೋಕದಲ್ಲಿ ದುಷ್ಟ ಶಕ್ತಿಗಳ ಅಧೀನದಲ್ಲಿ ಬಿದ್ದಿರುವಾಗ, ದುಷ್ಟ ಪ್ರಭುತ್ವಗಳ ಅಧೀನದಲ್ಲಿ ಬಿದ್ದಿರುವಾಗ, ದುಷ್ಟ ಜನರ ಅಧೀನದಲ್ಲಿ ಬಿದ್ದಿರುವಾಗ ಆ ದಾಸತ್ವದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ಶಾಪಗಳಿಂದ ರಕ್ಷಣೆ ಯೇಸು ನಾಮದಲ್ಲಿ ಮಾತ್ರ ಎಂಬುದಾಗಿ ಸಾರಿ ಹೇಳುವ ಬೋಧಕಳಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಪ್ರಾರ್ಥನೆ ಮಾಡಿಕೊಳ್ಳೋಣ ನನ್ನ ಪ್ರಿಯ ಸಹೋದರರೇ. ಇವತ್ತು ಯಾರ್ಯಾರು ಆ ಯೇಸು ನಾಮದಲ್ಲಿರತಕ್ಕಂಥ ಆ ಸರ್ವಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀರಿ, ಯೇಸು ನಾಮವನ್ನು ಸ್ಮರಿಸೋಣ, ಯೇಸು ನಾಮವನ್ನು ಕರೆಯೋಣ. ಏಸಯ್ಯ ಎಂಬುದಾಗಿ ಕೂಗಿ, ಏಸಯ್ಯ ನೀನೇ ನನ್ನ ರಕ್ಷಕನು, ನನ್ನ ಒಡೆಯನೆಂಬುದಾಗಿ ನನ್ನ ಆತ್ಮೀಯರೇ, ನನ್ನನ್ನು ಕೇಳ್ತಿರ್ತಕ್ಕಂಥವ್ರು ನೀವು ಕರೆಯೋದಾದರೆ ಇವತ್ತೇ ಈಗಲೇ ದೇವರು ಪ್ರತಿದಿನ ಏಸಯ್ಯ ನಾವು ನನ್ನ ಒಡೆಯನಾಗಿ ಒಪ್ಪಿಕೊಂಡಿದ್ದೇನೆ ರಾಜ, ನನ್ನ ದೇವರು ನನ್ನ ರಕ್ಷಕನಾಗಿ ಒಪ್ಪಿಕೊಂಡಿದ್ದೆ ಎಂಬುದಾಗಿ ನೀವು ಪ್ರಾರ್ಥನೆ ಇದನ್ನು ಕೂಗೋದು, ಇದನ್ನು ಅರಿಕೆ ಮಾಡ್ತಾ ಇದ್ರು ಕೂಡ ಸಾಕು. ಹೃದಯದಲ್ಲಿ ನಾನು ನಂಬುತ್ತಾ ಇದ್ದೇನೆ ರಾಜ, ನೀನೇ ನನ್ನ ರಕ್ಷಕನು, ನನ್ನ ಒಡೆಯನೆಂಬುದಾಗಿ, ನೀನೇ ನನ್ನ ರಕ್ಷಕನು, ಒಡೆಯನೆಂಬುದಾಗಿ ಆ ಯೇಸು ನಾಮವನ್ನು ಅವಳು ತೆಗೆದುಕೊಂಡಿದ್ದ ಹಾಗೆ ಇವತ್ತು ನೀವು ತೆಗೆದುಕೊಳ್ಳೋದಾದರೆ, ನೀವು ಆರಿಕೆ ಮಾಡೋದಾದರೆ, ನೀವು ಆ ಯೇಸು ನಾಮವನ್ನು ತನ್ನ ಬಾಯಿಂದ ಒಪ್ಪಿಕೊಳ್ಳೋದಾದರೆ ಖಂಡಿತವಾಗಿ ಕರ್ತನೇ ಇವತ್ತು ನನ್ನ ಜೊತೆಯಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಜೀವನದಲ್ಲಿ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು ಅವರಿಗೆ ಬಂಧಕದಿಂದ, ಅವರಿಗೆ ಸೆರೆಮನೆಯಿಂದ, ಅವರಿಗೆ ಅಡ್ಡಾಟಂಕಗಳಿಂದ
ಬಿಡುಗಡೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ಹಲ್ಲೆಲೂಯ. ಯಾರ್ಯಾರು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಅವರ ಕಷ್ಟ ಕಣ್ಣೀರುಗಳು ಬಡತನದ ಸೆರೆಯಲ್ಲಿ ಕರ್ತನೆ, ಸಾಲದ ಸೆರೆಯಲ್ಲಿ, ರೋಗದ ಸೆರೆಯಲ್ಲಿ, ಯಾರೋ ಒಬ್ಬರು ತನ್ನ ದಾಸತ್ವದ ಸೆರೆಯಲ್ಲಿ, ತನ್ನ ಕುಟುಂಬದಲ್ಲಿರ್ತಕ್ಕಂಥ ಯಾರಿಂದಲೋ ಅಥವಾ ತನ್ನ ಬಾಸ್ಗಳಿಂದ ಸೆರೆಗಳಿಂದ ಇರ್ತಕ್ಕಂಥ ದಾಸತ್ವದಿಂದ ಯೇಸುವೇ ನಿನ್ನ ನಾಮ ಸ್ಮರಣೆ ಮಾಡ್ತಕ್ಕಂಥ ನಿನ್ನ ನಾಮವನ್ನು ಅರಿಕೆ ಮಾಡುವವರಿಗೆ ಈಗಲೇ ಇವತ್ತೇ ಅವರಿಗೆ ಬಿಡುಗಡೆಯ ಅನುಗ್ರಹಿಸು ಕರ್ತನೆ. ಅನೇಕ ಜನರು ಕರ್ತನೆ ಅನಾರೋಗ್ಯದಲ್ಲಿ, ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ ಬಳಲುತ್ತಾ ಇದ್ದಾರೆ ಕರ್ತನೆ. ಅವರ ಕಣ್ಣೀರುಗಳನ್ನು ನೋಡುವ ದೇವರೇ, ದಿಕ್ಕಿಲ್ಲದವರಿಗೆ ತಂದೆ, ವಿಧವೆಗಳಿಗೆ ನ್ಯಾಯಕರ್ತನು ಮತ್ತು ಅಯ್ಯೋ ದೇವರೇ ಕರ್ತನೆ, ನಿನ್ನ ವಾಕ್ಯ ಎಷ್ಟು ಅದ್ಭುತವಾಗಿ ಹೇಳಲಾಗಿದೆ. ದಿಕ್ಕಿಲ್ಲದವರಿಗೆ ತಂದೆ, ಒಂಟಿಯಾಗಿದ್ದವರಿಗೆ ಕುಟುಂಬಸ್ಥರಾಗಿ ಮಾಡುವನು, ಬಂಧಕದಲ್ಲಿ ಸೆರೆಗಳಲ್ಲಿದ್ದವರನ್ನು ಬಿಡಿಸಿ ಸುಖಾವಸ್ಥೆಯಲ್ಲಿ, ಸಮೃದ್ಧಿ ಅವಸ್ಥೆಯಲ್ಲಿ, ಆರೋಗ್ಯದ ಅವಸ್ಥೆಯಲ್ಲಿ, ಅಭಿವೃದ್ಧಿ ಅವಸ್ಥೆಯಲ್ಲಿ, ಸನ್ಮಾನ ಅವಸ್ಥೆಯಲ್ಲಿ ತರ್ತೀನಿ ಎಂಬುದಾಗಿ ಹೇಳಿರುವ ವಾಕ್ಯಗಳು ಅಕ್ಷರ ಸಹಿತವಾಗಿ ಎಷ್ಟೋ ಜನರ ಜೀವನದಲ್ಲಿ ನೆರವೇರಿದ್ದನ್ನು ನಾವು ಕೇಳ್ತಾ ಇದ್ದೀವಿ ರಾಜ. ಇವತ್ತು ನನ್ನನ್ನು ಕೇಳತಕ್ಕಂಥ ಈ ಒಂದು ಮಧುರವಾದಂಥ ವಾಕ್ಯವನ್ನು ಕೇಳತಕ್ಕಂಥ, ಈ ಒಂದು ಸತ್ಯವಾಕ್ಯವನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ರಕ್ಷಣೆ ನೀತಿ ಜೀವ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ, ಸಮಾಧಾನ, ಶಾಂತಿ, ನೆಮ್ಮದಿ ಅವರಿಗೆ ಉಂಟಾಗಲಿ. ಕೇಳತಕ್ಕಂಥವರಿಗೆ ಅವರ ಆತ್ಮರಕ್ಷಣೆ, ಪ್ರಾಣ ರಕ್ಷಣೆ, ದೇಹ ರಕ್ಷಣೆ, ಅವರ ಬಾಳಿನ ರಕ್ಷಣೆ, ಅವರ ಕುಟುಂಬದ ರಕ್ಷಣೆ, ಅವ್ರಿಗಿರ್ತಕ್ಕಂಥ ಎಲ್ಲ ಸ್ವಾಸ್ಥ್ಯದ ರಕ್ಷಣೆ ಕರ್ತನೆ. ಯೋಬನ ಮನೆಯನ್ನು ಹೇಗೆ ಕರ್ತನೆ ರಕ್ಷಿಸಿದಿ ಹಾಗೆ ಕರ್ತನೆ ಸುಮಾರು 140 ವರ್ಷಗಳು ಕರ್ತನೆ ಕೇಡು ಬಂದ ಕೆಲವ ದಿನಗಳ ನಂತರ 140 ವರ್ಷಗಳು ಹೇಗೆ ಯೋಬನು ಸುಖಾವಸ್ಥೆಯಲ್ಲಿ ಬದುಕಿದನು, ಅದೇ ರೀತಿಯಲ್ಲಿ ಕರ್ತನೆ ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಸುಖಾವಸ್ಥೆಯನ್ನು ಅನುಗ್ರಹಿಸಿ ಕರ್ತನೆ, ಅಭಿವೃದ್ಧಿ ಅನುಗ್ರಹಿಸಿ ರಾಜ. ಮತ್ತು ಪ್ರತಿದಿನ ದೇವರಲ್ಲಿ ಭಯಭಕ್ತಿಯುಳ್ಳರಾಗಿ, ಆ ಸತ್ಯ ದೇವರನ್ನು ಆರಾಧಿಸುವರಾಗಿ ಕರ್ತನೆ, ಆತನ ನೀತಿ ಮಾರ್ಗಗಳನ್ನು ಬಿಟ್ಟು ಎಲಕ್ಕಾಗಲಿ ಬಲಕ್ಕಾಗಿ ತೊಲಗದೆ ಕರ್ತನೆ, ನಿನಗೆ ಭಯಭಕ್ತಿಯುಳ್ಳವರಾಗಿ ನಡೆದು ಆ ನಿತ್ಯ ಜೀವ, ಆ ರಕ್ಷಣೆ, ಆ ಪರದೇಶೀಯ ಜೀವ, ಈ ಲೋಕದಲ್ಲಿ ಕೂಡ ನಮಗೆ ರಕ್ಷಣೆ, ತೀರಿಕೊಂಡಿದ ನಂತರ ನರಕದಿಂದ ಕೂಡ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಯೇಸುವನ್ನು ಪ್ರತಿಯೊಬ್ಬರೂ ಕೇಳಿದ್ದಾರೆ ಕರ್ತನೆ, ನಂಬಿದ್ದಾರೆ ಕರ್ತನೆ. ಈ ಪ್ರಾರ್ಥನೆಯಲ್ಲಿ ಎಷ್ಟು ಜನ ಕೇಳಿ ನಂಬಿದ್ದಾರೆ ಅವರೆಲ್ಲರಿಗೆ ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ರಕ್ಷಣೆ ಉಂಟಾಗಲಿ ಎಂಬುದಾಗಿ ಮತ್ತೊಂದು ಆವರ್ತಿ ಪ್ರಾರ್ಥಿಸಿ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರರೇ, ನೀವೆಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಇದೇ ರೀತಿಯಾದ ಸಂದೇಶ ನಾವು ವಾರದಲ್ಲಿ ಇದೇ ನನ್ನ ಅಕೌಂಟಲ್ಲಿ ಮತ್ತು ಯೂಟ್ಯೂಬ್ ಅಕೌಂಟಲ್ಲಿ ಕೂಡ ಪಾಸ್ಟರ್ ಎನ್ ದೇವದಾಸ್ ಎಂಬುದಾಗಿ ನೀವು ಪ್ರಿಂಟ್ ಮಾಡಿ ಟೈಪ್ ಮಾಡಿದರೆ ಅದರಲ್ಲಿ ಕೂಡ ನೀವು ನೋಡ್ಬೋದು. ನೀವು ಅನೇಕ ನಿಮ್ಮ ಸ್ನೇಹಿತರಿಗೆ, ಪರಿಚಿತರಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.